ಹಾಡಿರಿ ಪ್ರಭುವನು, ಭಜಿಸಿರಿ ದೇವನನು, ನಮ್ಮೆಲ್ಲರ ಶಕ್ತಿಯುತ ಮುಕ್ತಿದಾತನು. ನಮ್ಮೆಲ್ಲರ ಶಕ್ತಿಯುತ ಮುಕ್ತಿದಾತನು. ನಿಯಮಿಸೇನು ತಾರೆಗಳ ಸಂಖ್ಯೆಯನ್ನು, ಹೆಸರಿಟ್ಟು ಪ್ರೀತಿಯಿಂದ ಕರೆಯುವನು. ಆತನ ಮಂದಿರ ಸೇರೋಣ, ಮಂದಿರದಲ್ಲಿ ದರ್ಶನ ಪಡೆಯೋಣ. ಪ್ರಭುವಿನ ಮಾಧುರ್ಯ ಸವಿಯೋಣ, ಪ್ರಭುವಿನ ಮಾಧುರ್ಯ ಸವಿಯೋಣ. ಪ್ರಭುವಿನ ಮಾಧುರ್ಯ ಸವಿಯೋಣ, ಪ್ರಭುವಿನ ಮಾಧುರ್ಯ ಸವಿಯೋಣ. ನನ್ನ ಪಾಪ ದೋಷವನ್ನು ಅಳಿಸಿ ಹಾಕು, ಧೈರ್ಯದಿಂದ ಜೀವಿಸಲು ನೀನು ಸಾಕು. ನನ್ನ ಪಾಪ ದೋಷವನ್ನು ಅಳಿಸಿ ಹಾಕು, ಧೈರ್ಯದಿಂದ ಜೀವಿಸಲು ನೀನು ಸಾಕು. ಶುದ್ಧ ಹೃದಯವನ್ನು ದೇವ ನಿರ್ಮಿಸೋ, ಅಂತರಂಗವನ್ನು ಚೇತನಗೊಳಿಸೋ. ಶುದ್ಧ ಹೃದಯವನ್ನು ದೇವ ನಿರ್ಮಿಸು, ಅಂತರಂಗವನ್ನು ಚೇತನಗೊಳಿಸು. ಹಾಡಿರಿ ಪ್ರಭುವನು, ಭಜಿಸಿರಿ ದೇವನನು. ಹಾಡಿರಿ ಪ್ರಭುವನು, ಭಜಿಸಿರಿ ದೇವನನು, ನಮ್ಮೆಲ್ಲರ ಶಕ್ತಿಯುತ ಮುಕ್ತಿದಾತನು. ನಮ್ಮೆಲ್ಲರ ಶಕ್ತಿಯುತ ಮುಕ್ತಿದಾತನು. ತಾರೆಗಳ ಸಂಖ್ಯೆಯನ್ನು, ಹೆಸರಿಟ್ಟು ಪ್ರೀತಿಯಿಂದ ಕರೆಯುವನು. ಆತನ ಮಂದಿರ ಸೇರೋಣ, ಮಂದಿರದಲ್ಲಿ ದರ್ಶನ ಪಡೆಯೋಣ. ಪ್ರಭುವಿನ ಮಾಧುರ್ಯ ಸವಿಯೋಣ, ಪ್ರಭುವಿನ ಮಾಧುರ್ಯ ಸವಿಯೋಣ, ಪ್ರಭುವಿನ ಮಾಧುರ್ಯ ಸವಿಯೋಣ, ಪ್ರಭುವಿನ ಮಾಧುರ್ಯ ಸವಿಯೋಣ. ಪ್ರಿಯರೇ, ರೋಮನ್ ಕ್ಯಾಥಲಿಕ್ ಧರ್ಮದಲ್ಲಿ ಶ್ರೇಷ್ಠ ದೊಡ್ಡ ವರಗಳು. ಒಂದು ಪಾಪ ನಿವೇದನೆ, ಎರಡದು ಮಹಾಬಲಿ ಪೂಜೆ. ಯಾವ ಧರ್ಮದಲ್ಲೂ ಇಲ್ಲದಂಥ ಭಾಗ್ಯ ನನಗೆ ಮತ್ತು ನಿಮಗೆ ದೇವರು ಪಾಲಿಸಿದ್ದಾರೆ. ಈ ಬಲಿ ಪೂಜೆಯಲ್ಲಿ ಒಂದು ಪವಾಡವಾಗುತ್ತೆ. ಆ ರೊಟ್ಟಿ ಯೇಸುವಿನ ಶರೀರವಾಗಿ, ಆ ದ್ರಾಕ್ಷರಸು ಯೇಸು ರಕ್ತವಾಗಿ ಮಾರ್ಪಡಿಸಿ ನಮ್ಮ ಹೃದಯದಲ್ಲಿ ಬಂದು ನೆಲೆಸುತ್ತಾರೆ. ಆದ್ದರಿಂದ ಈ ಪೂಜೆಯಲ್ಲಿ ಭಕ್ತಿಯಲ್ಲಿ ಭಾಗವಹಿಸೋಣ. ದೇವರನ್ನು ಒಂದಾಗುವುದು, ಸಂಧಾನವಾಗುವುದು ಭಾಳ ಮುಖ್ಯ. ಆದ್ದರಿಂದ ಎಲ್ಲರೂ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಭಕ್ತಿಯಿಂದ ಈಗ ಈ ಪೂಜೆಯಲ್ಲಿ ಭಾಗವಹಿಸೋಣ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಕರ್ತರಾದ ಯೇಸು ಕ್ರಿಸ್ತರವರ ಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಕ್ರಿಸ್ತರಾಜರ ಹಬ್ಬವನ್ನು ಆಚರಿಸುತ್ತಿರುವಾಗ ಕ್ರಿಸ್ತರಾಜರು ನಮ್ಮ ಹೃದಯದ, ನಮ್ಮ ಜೀವನದ, ನಮ್ಮ ಕುಟುಂಬದ ಧರ್ಮತೇಚ್ಛದ ರಾಜರಾಗಿ ಜೀವಿಸಲು ಆಶಿಸುತ್ತಾರೆ. ನಮ್ಮ ಹೃದಯದಲ್ಲಿ ಬಂದು ನೆಲೆಸಲು ಆಸೆ ಪಡುತ್ತಾರೆ. ನಮ್ಮ ಹೃದಯದಲ್ಲಿ ಬರಲು ಅವರಿಗೆ ಅವಕಾಶವಿದೆಯಾ? ಪಾಪದಿಂದ, ನಮ್ಮ ಎಲ್ಲ ದುರ್ನಡತೆಗಳಿಂದ, ಕೆಟ್ಟ ದುರಭ್ಯಾಸಗಳಿಂದ ಅದೆಲ್ಲ ತುಂಬಿದರೆ ಸ್ವಾಮಿ ಹೇಗೆ ಬಂದಿರಲಿ? ಸಾಧ್ಯವಿಲ್ಲ. ಅದೊಂದು ಗಳಿಗೆ ಕಣ್ಣು ಮುಚ್ಚೋಣ. ನಮ್ಮ ಹೃದಯವನ್ನು, ನಮ್ಮ ಜೀವನವನ್ನು ಅವರ ಅಮೂಲ್ಯ ರಕ್ತದಿಂದ ಶುದ್ಧೀಕರಿಸಲು ಅವರಲ್ಲಿ ಬೇಡೋಣ. ಎಲ್ಲ ಪಾಪಗಳಿಗೆ ಕ್ಷಮೆ ಕೇಳುತ್ತಾ
ನಮ್ಮ ಹೃದಯವನ್ನು ಶುದ್ಧೀಕರಿಸಿ ಅವರು ನೆಲೆಸುವಂತೆ ಬೇಡುತ್ತಾ ಹೇಳೋಣ. ಸರ್ವಶಕ್ತ ದೇವರಿಗೂ ನನ್ನ ಪಾಪವೇ ನನ್ನ ದೊಡ್ಡ ಪಾಪವೇ, ಅದರಿಂದ ಸದಾ ಕನ್ನಿಕೆಯಾದ ಸಂತಾಮರಿಯವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರರೇ, ನಿಮ್ಮನ್ನು ನನಗಾಗಿ ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಸ್ವಾಮಿ ದಯೆ ತೋರಿ, ಪ್ರಭು ಕ್ರಿಸ್ತರೇ ದಯೆ ತೋರಿ. ಸ್ವಾಮಿ ದಯೆ
ಸರ್ವಸಕ್ತ ನಿತ್ಯ ದೇವರೇ, ಅಖಿಲ ವಿಶ್ವಾಸ ರಾಜರಾದ ನಿಮ್ಮ ಕುಮಾರರ ಮುಖಾಂತರ ಸಕಲವನ್ನು ಪುನಃ ಸ್ಥಾಪಿಸಲು ಇಚ್ಛಿಸಿದ್ದೀರಿ. ಪಾಪದ ದಾಸ್ವತದಿಂದ ವಿಮುಕ್ತವಾದ ಸರ್ವ ಸೃಷ್ಟಿಯು ನಿಮ್ಮ ಮಹಿಮೆಯನ್ನು ನಿರಂತರವಾಗಿ ಸ್ತುತಿಸುತ್ತಾ ನಿಮಗೆ ಸೇವೆ ಸಲ್ಲಿಸುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಕರ್ತರು ನಿಮ್ಮ ಕುಮಾರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ. ಅಬ್ರಹಾಮನಂಥ ಪಿತಾಮಹ, ಮೋಶೆಯಂಥ ಮುಖಂಡ, ಸಮುವೇಲನಂಥ ನ್ಯಾಯಸ್ಥಾಪಕರ ಮುಂದಾಳತ್ವದ ನಂತರ ದೇವರ ಮೆಚ್ಚುಗೆಗೆ ಪಾತ್ರನಾದ ವ್ಯಕ್ತಿ ದಾವೀದನು ಇಸ್ರಾಯೇಲರ ಅರಸನಾಗಿ ಅಭಿಷೇಕ ಹೊಂದಿದ ಬಗ್ಗೆ ಇಂದಿನ ಮೊದಲನೇ ವಾಚನ ತಿಳಿಸುತ್ತದೆ. ಸಾಮುವೇಲನ 2ನೇ ಗ್ರಂಥದಿಂದ ವಾಚನ. ಇಸ್ರಾಯೇಲರ ಎಲ್ಲ ಕುಲಗಳವರು ಹೆಬ್ರೋನಿನಲ್ಲಿದ್ದ ದಾವೀದನ ಬಳಿಗೆ ಬಂದರು. ನಾವು ನಿಮ್ಮ ರಕ್ತ ಸಂಬಂಧಿಗಳು. ಇಂದಿನ ದಿವಸಗಳಲ್ಲಿ, ಅಂದರೆ ಸೌಲನ ಆಳ್ವಿಕೆಯಲ್ಲಿ ಇಸ್ರಾಯೇಲರ ದಳಪತಿಯಾಗಿ ಹೋಗುತ್ತಾ ಬರುತ್ತಾ ಇದ್ದವರು ನೀವೇ. ನಿಮ್ಮನ್ನು ಕುರಿತು ಸರ್ವೇಶ್ವರ ಸ್ವಾಮಿ, ನೀನು ನನ್ನ ಪ್ರಜೆಗಳಾದ ಇಸ್ರಾಯೇಲ ನಾಯಕನೂ ಪಾಲಕನೂ ಆಗಿರುವೆ ಎಂದು ವಾಗ್ದಾನ ಮಾಡಿದ್ದಾರೆ ಎಂದರು. ಹೆಬ್ರೋನಿನಲ್ಲಿದ್ದ ಅರಸ ದಾವೀದನು ತನ್ನ ಬಳಿಗೆ ಬಂದಿದ್ದ ಇಸ್ರಾಯೇಲರ ಹಿರಿಯರೊಡನೆ ಅಲ್ಲೇ ಸರ್ವೇಶ್ವರನ ಸನ್ನಿಧಿಯಲ್ಲಿ ಒಪ್ಪಂದ ಮಾಡಿಕೊಂಡನು. ಅವರು ದಾವೀದನನ್ನು ಅಭಿಷೇಕಿಸಿ ಇಸ್ರಾಯೇಲರ ಅರಸನನ್ನಾಗಿ ಮಾಡಿದರು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭುವಿನ ಆಲಯಕ್ಕೆ ಹೋಗೋಣ ಬಾಯಿಂದಾಗ, ಆಯಿತೆ ನಗೆ ಆನಂದ. ಪ್ರಭುವಿನ ಆಲಯಕ್ಕೆ ಹೋಗೋಣ ಬಾಯೆಂದಾಗ, ಆಯಿತೆ ನಗೆ ಆನಂದ. ಪ್ರಭುವಿನ ಆಲಯಕ್ಕೆ ಹೋಗೋಣ ಬಾಯೆಂದಾಗ, ಆಯಿತೆ ನಗೆ ಆನಂದ. ಪ್ರಭುವಿನಾಲಯಕ್ಕೆ ಹೋಗೋಣ ಬಾಯೆಂದಾಗ, ಆಯಿತೆನಗೆ ಆನಂದ. ಜನರೆನ್ನ ಕರೆದಾಗ ನಮ್ಮ ಕಾಲುಗಳು ಓ ಜೆರೂಸಲೇಮೇ ತಲುಪಿವೆ ನಿನ್ನ ಪುರದ್ವಾರಗಳನ್ನೇ. ಆಲಯಕ್ಕೆ ಹೋಗೋಣ ಬಾಯೆಂದಾಗ, ಆಯಿತೆ ನಗೆ ಆನಂದ. ನೋಡು ಜೆರುಸಲೇಮ್ ಪಟ್ಟಣವಿದು, ಗಟ್ಟಿಯಾಗಿಯೇ ಕಟ್ಟಲ್ಪಟ್ಟಿಹುದು. ಕುಲಗಳು ಯಾತ್ರೆಯಾಗಿ ಬರುವವು ಇಲ್ಲಿಗೆ, ಕುಲಗಳು ಯಾತ್ರೆಯಾಗಿ ಬರುವವು ಇಲ್ಲಿಗೆ. ಪ್ರಭುವಿನ ಆಲಯಕ್ಕೆ ಹೋಗೋಣ
ಎರಡನೆಯ ವಾಚನ. ಸಂತ ಪೌಲನು ಕೊಲೆಸೆ ಪಟ್ಟಣದಲ್ಲಿ ಕೆಲವು ಸುಳ್ಳು ಬೋಧಕರು ತಲೆದೋರಿದ್ದಾರೆಂಬ ಸುದ್ದಿ ಕೇಳಿದಾಗ ಆ ಬೋಧನೆಯನ್ನು ಕಟುವಾಗಿ ಖಂಡಿಸುತ್ತಾ ಕ್ರಿಸ್ತರ ಸಾರ್ವಭೌಮತ್ವದ ಬಗ್ಗೆ ತಿಳಿಸುತ್ತಾರೆ. ಆರಂಭವು ಕೊನೆಯು ಸರ್ವಸೃಷ್ಟಿಯ ಮೂಲವು ದೇವರ ತದ್ರೂಪ ಪ್ರತಿಮೆಯು ಕ್ರಿಸ್ತರೇ ಎಂದು ಸಂತ ಪೌಲರು ಸಾರುವ ವಾಕ್ಯಗಳನ್ನು ಈ ವಾಚನದಲ್ಲಿ ಆಲಿಸುತ್ತೇವೆ. ಸಂತ ಪೌಲನು ಕೊಲೊಸೆಯರಿಗೆ ಬರೆದ ಪತ್ರದಿಂದ ವಾಚನ. ದೇವರು ನಮ್ಮನ್ನು ತಮ್ಮ ಪುತ್ರನ ಸಾಮ್ರಾಜ್ಯಕ್ಕೆ ಸುರಕ್ಷಿತವಾಗಿ ತಂದಿದ್ದಾರೆ. ಸಹೋದರರೇ, ದೇವರ ಮಹಾಶಕ್ತಿಯಿಂದ ನೀವು ಬಲಗೊಂಡು ಎಲ್ಲವನ್ನೂ ತಾಳ್ಮೆಯಿಂದಲೂ ಸಮಾಧಾನದಿಂದಲೂ ಸಹಿಸಿಕೊಳ್ಳುವಿರಿ. ಪಿತನಿಗೆ ಹರ್ಷದಿಂದ ಕೃತಜ್ಞತಾಸ್ತುತಿ ಸಲ್ಲಿಸುವಿರಿ. ಏಕೆಂದರೆ ಬೆಳಕಿನಲ್ಲಿರುವ ದೇವಜನರಿಗೆ ಕಾಯ್ದಿರಿಸಿರುವ ಸ್ವಾಸ್ಥ್ಯದಲ್ಲಿ ಪಾಲುಗಾರರಾಗಲು ನಿಮ್ಮನ್ನು ಯೋಗ್ಯರನ್ನಾಗಿ ಅವರು ಮಾಡಿದ್ದಾರೆ. ದೇವರು ನಮ್ಮನ್ನು ಅಂಧಕಾರದ ಆಡಳಿತದಿಂದ ಬಿಡುಗಡೆ ಮಾಡಿ ತಮ್ಮ ಪುತ್ರನ ಸಾಮ್ರಾಜ್ಯಕ್ಕೆ ಸುರಕ್ಷಿತವಾಗಿ ತಂದಿದ್ದಾರೆ. ಈ ಪುತ್ರನಲ್ಲಿ ನಮಗೆ ಪಾಪಕ್ಷಮೆ ದೊರಕಿದೆ, ವಿಮೋಚನೆ ಲಭಿಸಿದೆ. ಅದೃಶ್ಯ ದೇವನ ಸದೃಶ್ಯ ರೂಪನು ಕ್ರಿಸ್ತ, ಸೃಷ್ಟಿಗೆಲ್ಲ ಜ್ಯೇಷ್ಠಪುತ್ರನಾಥ. ಇರಲಿ ಹೇಹದಲ್ಲಿ, ಇರಲಿ ಪರದಲ್ಲಿ, ಅಶರೀರ ಒಡೆಯರಾಗಲಿ, ಒಡೆತನವಾಗಲಿ, ಅಧಿಕಾರಿಗಳಾಗಲಿ, ಅಧಿಪತ್ಯವಾಗಿರಲಿ, ಆದುದೆಲ್ಲವೂ ಆತನಲ್ಲಿ, ಆತನಿಂದ, ಆತನಿಗಾಗಿ. ಎಲ್ಲಕ್ಕೂ ಮೊದಲೇ ಇರುವನಾತ, ಸಮಸ್ತಕ್ಕೂ ಆಧಾರಭೂತ. ಸಭೆಯೆಂಬ ಶರೀರಕ್ಕೆ ಶಿರಸ್ಸಾತ, ಆದಿಸಂಭೂತ. ಆಗಲೆಲ್ಲದರಲ್ಲೂ ಅಗ್ರಸ್ಥ, ಸತ್ತವರಿಂದ ಮೊದಲೆದ್ದು ಬದ್ಧನಾಥ. ಆ ಸುತನಲ್ಲೇ ಇರಿಸಲು ನಿರ್ಧರಿಸಿದನು ಪಿತದೇವ ತನ್ನ ಸರ್ವಸಂಪೂರ್ಣತೆಯನ್ನು. ಶಿಲುಬೆಯಿಂದಾತ ಹರಿಸಿದ ರಕುತದಿಂದ ಆಗುತ್ತಲಿದೆ ಶಾಂತಿ ಸಮಾಧಾನ, ನಡೆದಿದೆ ದೇವರೊಡನೆ ಸಂಧಾನ. ಇಹ ಪರಗಳೆಲ್ಲಕ್ಕೂ ಆತನ ಮುಖೇನ. ದೇವರ ವಾಕ್ಯವಿದು. ಕರ್ತರು ನಿಮ್ಮೊಡನೆ ಇರಲಿ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಕರ್ತರೇ ನಿಮಗೆ ಮಹಿಮೆಯಾಗಲಿ.
ಶಿಲುಬೆಗೇರಿಸಿದ ಯೇಸುವನ್ನು ಜನರು ನೋಡುತ್ತಾ ನಿಂತಿದ್ದರು. ಅಲ್ಲಿದ್ದ ಮುಖಂಡರು ಯೇಸುವನ್ನು ಮೂದಲಿಸುತ್ತಾ, ಇವನು ಇತರರನ್ನು ರಕ್ಷಿಸಿದ, ಇವನು ದೇವರಿಂದಲೇ ಅಭಿಷಕ್ತನಾದ ಲೋಕೋದ್ಧಾರಕನು ಮತ್ತು ಅವರಿಂದಲೇ ಆಯ್ಕೆಯಾದವನು ಆಗಿದ್ದರೆ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲಿ ಎಂದರು. ಸೈನಿಕರು ಬಂದು ಹುಳಿರಸವನ್ನು ಅವರತ್ತ ಒಡ್ಡಿ, ನೀನು ಯಹೂದ್ಯರ ಅರಸನಾಗಿದ್ದರೆ ನಿನ್ನನ್ನು ನೀನೇ ರಕ್ಷಿಸಿಕೋ ಎಂದು ಅಣಕಿಸುತ್ತಿದ್ದರು. ಯೇಸುವಿನ ಶಿಲುಬೆಯ ಮೇಲ್ಗಡೆ ಇವನು ಯಹೂದ್ಯರ ಅರಸ ಎಂಬ ಲಿಖಿತವಿತ್ತು. ತೂಗು ಹಾಕಿದ ಅಪರಾಧಿಗಳಲ್ಲಿ ಒಬ್ಬನು, ನೀನು ಕ್ರಿಸ್ತ ಅಲ್ಲವೇ? ಹಾಗಾದರೆ ನಿನ್ನನ್ನು ನೀನೇ ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಎಂದು ಹಂಗಿಸಿದನು. ಆದರೆ ಮತ್ತೊಬ್ಬ ಅಪರಾಧಿ ಅವನನ್ನು ಖಂಡಿಸುತ್ತಾ, ನಿನಗೆ ದೇವರ ಭಯ ಬೇಡವೇ? ನೀನು ಸಹ ಇದೇ ಶಿಕ್ಷೆಗೆ ಗುರಿಯಾಗಿರುವೆ. ನಮಗೇನೋ ಶಿಕ್ಷೆ ನ್ಯಾಯವಾಗಿದೆ, ನಮ್ಮ ಕೃತ್ಯಕ್ಕೆ ತಕ್ಕ ಫಲ ಸಿಕ್ಕಿದೆ, ಇವರಾದರೂ ನಿರಪರಾಧಿ ಎಂದನು. ಬಳಿಕ ಅವನು, ಸ್ವಾಮಿ ಯೇಸುವೆ, ನೀವು ರಾಜ್ಯಾಧಿಕಾರದೊಡನೆ ಬರುವಾಗ ನನ್ನನ್ನು ಜ್ಞಾಪಿಸಿಕೊಳ್ಳಿ ಎಂದು ಬೇಡಿಕೊಂಡನು. ಅವನಿಗೆ ಯೇಸು, ಇಂದೇ ನೀನು ನನ್ನೊಡನೆ ಪರಮಧಾಮದಲ್ಲಿ ಇರುವೆ ಎಂದು ನಿಶ್ಚಯವಾಗಿ ಹೇಳುತ್ತೇನೆ ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರಾಜರಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮಕ್ಕಳೇ, ವಿಶೇಷವಾಗಿ ಯುವಜನ ಮಕ್ಕಳೇ, ನೆನಪಿಡಿ, ಪ್ರತಿ ಸಾರಿ ಪೂಜೆಗೆ ಬಂದಾಗ 3 ವಾಚನಗಳಿಂದ ಅಥವಾ 2 ವಾಚನಗಳಿಂದ ನಮಗೆ ಒಂದು ಸಂದೇಶ ಸಿಗುತ್ತದೆ. ಆ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿದಾಗ ಆ ಪೂಜೆಯು ಕೊನೆಗೊಳ್ಳುತ್ತದೆ. ಪೂಜೆ ಕೊನೆಗೊಳ್ಳುವುದಿಲ್ಲ. ಹೋಗಿ ಬನ್ನಿ ಶಾಂತಿಯಿಂದ ಹೊರಗೆ ಕಳಿಸ್ತೇನೆ ಆದರೆ ಹೇಳ್ತಿರುವಾಗ ಅಥವಾ ಕೊನೆಯ ಹಾಡನ್ನು ಹಾಡುತ್ತಿರುವಾಗ ಅಲ್ಲ, ನಮಗೆ ಸಿಕ್ಕಿದ ಸಂದೇಶವನ್ನು ನನ್ನ ಜೀವನದಲ್ಲಿ ನಾವು ಪಾಲಿಸಿದಾಗ, ಅಳವಡಿಸಿದಾಗ ಆ ಪೂಜೆಯು ಕೊನೆಗೊಳ್ಳುತ್ತದೆ. ಆದ್ದರಿಂದ ಪೂಜೆಗೂ ನಮ್ಮ ಜೀವನಕ್ಕೂ 2 ಕಂಪಾರ್ಟ್ಮೆಂಟೇ, 2 ಭಾಗಗಳಲ್ಲ. ಪೂಜೆಯಿಂದ ನಮ್ಮ ಜೀವನವು ನಾವು ಜೀವಿಸಲಿಕ್ಕೆ ನಾವು ಶಕ್ತರಾಗುತ್ತೇವೆ. ಹಾಗಾದರೆ ಇವತ್ತು ದ್ವಿಗುಣ ಹಬ್ಬ ಸಂದೇಶ ಒಂದು, ನಮ್ಮ ಕ್ರಿಸ್ತರಾಜರ ಹಬ್ಬ. ನಾವು ಭಾಗ್ಯಶಾಲಿಗಳು. ನಮ್ಮ ಈ ಧರ್ಮಕ್ಷೇತ್ರದ ಪಾಲಕರಾಗಿ ನಮಗೆ ಕ್ರಿಸ್ತರಾಜರು ಸಿಕ್ಕಿದ್ದಾರೆ. ಇವರು ಮಾತ್ರ ಅಲ್ಲ, ವಿಶ್ವವಿಖ್ಯಾತದಲ್ಲಿ ಎಲ್ಲ ವಿಶ್ವದಲ್ಲಿಯೂ ಆ ಕ್ರಿಸ್ತರಾಜರ ಹಬ್ಬ ಆರಿಸ್ತಿರುವಾಗ ಇವತ್ತು ನಾವು ದಯೆಯ ಜುಬ್ಲಿಯ ವಿಶೇಷ ವರ್ಷದ ಸಮಾರೋಪ ಕಾರ್ಯವನ್ನು ಪ್ರಾರಂಭಿಸ್ತೇವೆ. ಹಾಗಾದರೆ ಇವತ್ತಿನ ಸಂದೇಶ, ಪ್ರಿಯರೇ, ಈ ಕ್ರಿಸ್ತರಾಜರನ್ನು ನಮ್ಮ ಜೀವನದ, ವೈಯಕ್ತಿಕ ಜೀವನದ ಹಾಗೂ ನಮ್ಮ ಕುಟುಂಬದ ಧರ್ಮಕ್ಷೇತ್ರದ ಜೀವನದ ಅರಸನಾಗಿ ಸ್ವೀಕರಿಸಿದರೆ ನಮ್ಮ ಜೀವನಕ್ಕೆ ಅರ್ಥ ಸಿಗುತ್ತದೆ, ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಗುತ್ತದೆ. ನಮ್ಮ ಜೀವನದಲ್ಲಿ ಎಲ್ಲ ಆಗು ಹೋಗುಗಳಿಗೆ, ಕಷ್ಟ ಕಾರ್ಪಣ್ಯಗಳಿಗೆ ಅರ್ಥ ಸಿಗುತ್ತದೆ. ಪುನಃ ಪ್ರಿಯರೇ, ಈ ಕ್ರಿಸ್ತರಾಜರನ್ನು ನಮ್ಮ ವೈಯಕ್ತಿಕ ಜೀವನದ ಅರಸನನ್ನಾಗಿ, ಕುಟುಂಬದ ಜೀವನದ ಅರಸನಾಗಿ, ಹಾಗೆ ಧರ್ಮಕ್ಷೇತ್ರದ ಅರಸನಾಗಿ ಸ್ವೀಕರಿಸಿದಾಗ ನಮ್ಮ ಜೀವನಕ್ಕೆ, ನಮ್ಮ ಎಲ್ಲ ಕಷ್ಟಗಳಿಗೆ, ಎಲ್ಲ ಆಗುಗಳಿಗೆ ಅರ್ಥ ಸಿಗುತ್ತದೆ. ಹಾಗಾದರೆ ಪ್ರಿಯರೇ, ಕ್ರಿಸ್ತರಾಜರ ಪ್ರತಿಮೆಯನ್ನು ನಾವು ಆ ರೂಪ ನೋಡ್ತಾ ಇದ್ದೇವೆ. ಕಾಣಿಸ್ತದೆ ನಮಗೆ ಗತ ವೈಭವದ ಉಡುಪುಗಳು, ತಲೆಯ ಮೇಲೆ ಕಿರೀಟ, ಕೈಯಲ್ಲಿ ಹೌದು ದಣ ಇರುತ್ತೆ, ಎಲ್ರಿಗೂ ಆಶೀರ್ವಾದ ಕೊಡು ಸಿಗ್ತದೆ. ಅಲ್ಲಿ ನೋಡುವ ಮೊದಲು ನಾವು ಈ ಕ್ರಿಸ್ತರಾಜನ್ನು ನೋಡಬೇಕು.
ಅಲ್ಲಿ ಆಗುವ ಮೊದಲು ಅವರು ಈ ಕ್ರಿಸ್ತ ರಾಜರಾಗಿದ್ದಾರೆ. ಏನು 7 ವಿಶೇಷಗಳನ್ನು ನೋಡ್ತಾ ಇದ್ದೇವೆ. ಕ್ರಿಸ್ತ ರಾಜರು ಮೊತ್ತ ಮೊದಲು ಹಿ ಈಸ್ ಸ್ಟ್ರಿಪ್ಟ್ ಆಫ್ ಹಿಸ್ ಡಿಗ್ನಿಟಿ, ಅವರ ಘನತೆಯನ್ನು ಕಳಕೊಂಡ್ರು. ಈ ಕ್ರಿಸ್ತ ರಾಜರು ಬಟ್ಟೆ ಇಲ್ಲ, ಬೆತ್ತಲೆ, ನಗ್ನವಾಗಿದ್ದಾರೆ. ಆ ಉಡುಪಿ ಧರಿಸುವ ಮೊದಲು ಇಲ್ಲಿ ಬೆತ್ತಲೆ, ನೇಕೆಡ್ ಇನ್ ಫ್ರಂಟ್ ಆಫ್ ದ ಎನಿಮೀಸ್ ಅಂಡ್ ದ ಫ್ರೆಂಡ್ಸ್. ಇಮ್ಯಾಜಿನ್, ಈ ರಾಜ ಬೆತ್ತಲೆಯಾಗಿದ್ದಾರೆ. ಯಾಕೆ? ನಿಮಗೂ ನನಗೂ ಉಡುಪು ಹಾಕಲಿಕ್ಕೆ, ಜ್ಞಾನ ಸ್ನಾನದಲ್ಲಿ ನಮಗೆ ಉಡುಪು ಹಾಕುತ್ತಾರೆ. ಪಾಪದಿಂದ ನಾವು ವಿಮುಕ್ತರಾಗಲಿ, ನಮ್ಮ ಕಾಮದ ಪಾಪಗಳಿಗಾಗಿ, ನಮ್ಮ ಎಲ್ಲ ಪಾಪಗಳಿಗೆ ಪರಿಹಾರ ಕೊಡೋಕ್ಕಾಗಿ ಬೆತ್ತಲೆಯಾಗಿದ್ದಾರೆ. ಎರಡನೆಯದು ಸ್ಟ್ರಿಪ್ಟ್ ಆಫ್ ರೆಪ್ಯುಟೇಷನ್, ಹೆಸರುಗಳಿಕೆ ಇತ್ತು. ಅವರು 5 ರೊಟ್ಟಿಗಳಿಂದ 5,000 ಜನ ಹಿಡಿದ್ರೆ, ಯೇಸು ಸ್ವಾಮಿ ಏನು ರಾಜರು ಮಾಡಲಿಕ್ಕೆ ಬೇಕಿತ್ತು. ಅವರು ಪವಾಡ ಮಾಡ್ತಿರುವಾಗ ಯೇಸು ಸ್ವಾಮಿ ಈ ಬೆರಿಗಳ ಬಾರ ಹೊಸಾನ್ ಅಂತೇಳಿ ಇಲ್ಲಿ ಅವರಿಗೆ ಯಾವ ಅಸ್ತಿತ್ವ ಇಲ್ಲ, ಅವರಿಗೆ ಯಾರ ಹೆಸರಿಲ್ಲ. ನೀ ಶುಭ ತಂದ್ರೆ ಕೇಳ್ತೇನೆ, ನೀನು ಯೇಸು ರಕ್ಷಕ ಕಳೆಯ ಬಾ, ಹೋಗಿ ನನ್ನ ರಕ್ಷಕೋ, ಆಗಲ್ಲ. ಈಸ್ ದ ರೆಪ್ಯುಟೇಷನ್, ಅವರಿಗೆ ಸ್ಥಾನ ಮಾನ ಅಂತಸ್ತು ಏನೂ ಇಲ್ಲದ ಆಗಿದೆ. ಮೂರನೆಯದು ಅವನಿಗೆ ಸ್ಟ್ರಿಪ್ಟ್ ಆಫ್ ಇಸ್ ಸಕ್ಸಸ್, ಅವನಲ್ಲಿ ಯಶಸ್ವಿಯಾದಂಥ ಯೇಸು ಸ್ವಾಮಿ ಎಲ್ಲರೂ ಎಣಿಸಿದ್ರು ರಾಜರಾಗ್ತಾರೆ, ರೋಮವರಿಗೆ ಓಡಿಸಿ ಆಗ್ತಂತ ಹೇಳುವನು. ಈಗ ಯಶಸ್ಸು ಇಲ್ಲ, ಟೋಟಲ್ ಫೇಲಿಯರ್, ಸಂಪೂರ್ಣ ಸೋತು ಬಿಟ್ಟಿದ್ದಾರೆ. ಅಲ್ಲಿ ನರಳ ಯಾತನೆಯನ್ನು ಅವ್ರಿಗೆ ವಾದಿಸ್ತಾ ಅನುಭವಿಸ್ತಾ ಇದ್ದಾರೆ. ಟೋಟಲ್ ಫೇಲಿಯರ್, ಸಂಪೂರ್ಣ ಸೋತು ಬಿಟ್ಟಿದ್ದಾರೆ. ಸ್ಟ್ರಿಪ್ಟ್ ಆಫ್ ಇಸ್ ಸಕ್ಸಸ್. ನಾಲ್ಕನೇದು ಸ್ಟ್ರಿಪ್ಟ್ ಆಫ್ ಇಸ್ ಕ್ರೆಡಿಬಿಲಿಟಿ, ಅವರು ಎಷ್ಟೊಂದು ಶಕ್ತಿ ಸಾಮರ್ಥ್ಯದಲ್ಲಿದ್ದರು, ನೀರಿನ ಮೇಲೆ ನಡೆದುಕೊಂಡು ಹೋಗಲಿ ಶಕ್ತರು, ಒಂದೇ ದೃಷ್ಟಿಯಲ್ಲಿ ಕುಷ್ಠರೋಗಿ ಗುಣಪಡಿಸಿ ಶಕ್ತರು. ಈಗ ಏನು ಮಾಡೋಕ್ಕಾಗದೆ ಕ್ರೆಡಿಬಿಲಿಟಿ, ಅವರಿಗಿರುವಂಥ ಆ ಮಹತ್ವ ಎಲ್ಲ ಕಳೆದು ಹೋಗಿದೆ. ಏನಿಲ್ಲ ಕ್ರೆಡಿಬಿಲಿಟಿ. ಅವನೊಬ್ಬರು ಅಪರಾಧಿ, ಈಸ್ ಅ ಕ್ರಿಮಿನಲ್ ಅಂತ ಅವರಿಗೆ ಶಿಲುಬೆ ಮೇಲೆ ಹಾಕ್ತಾ ಇದ್ದಾರೆ. ಆ ಯೇಸುವಿನ ಮೊದಲು ಈ ಯೇಸು ಮೇಲೆ ದೃಷ್ಟಿ ಹಾಯಿಸೋಣ. ಆರನೇದಾಗಿ ಅವರು ದೇವರನ್ನೇ ಒಂದು ಗಳಿಗೆ ಕಳೆದು ಬಿಟ್ಟರು. ದೇವರೇ ತನ್ನಿಂದ ದೂರ ಅಂತ ಅನಿಸಿತು. ಅಪ್ಪ ನೀನು ಮತ್ತು ನಾನು ಎಂದು ಹೇಳಿದ ಯೇಸು ಸ್ವಾಮಿ ಈಗ ಯೇಸುವೇ ದೇವರೇ ಕೈ ಬಿಟ್ಟ ಅಂತ ಎನಿಸ್ತದೆ. ಮಾರ್ಕ ಶುಭ ಸಂದೇಶ 15ನೇ ಅಧ್ಯಾಯ 30ನೇ ವಾಕ್ಯ, ನನ್ನ ಸ್ವಾಮಿಯೇ ನನ್ನ ದೇವರೇ ನನಗೆ ಯಾಕೆ ಕೈ ಬಿಟ್ಟಿದ್ದೀಯಾ? ಆರ್ತನಾದ ತನ್ನ ತಂದೆಗೆ ಮೊರೆ ಹೋಗುವುದು ಈ ರಾಜ. ಯಾಕೆ? ನಿನಗೂ ನನಗೂ ಅರ್ಥ ಕೊಡೋಕ್ಕೆ, ನಿನಗೂ ನನಗೂ ನನ್ನ ಜೀವನದಲ್ಲಿ ನಮಗೆ ಧೈರ್ಯ ಕೊಡೋಕ್ಕೆ ಆರ್ತನಾದ ಆತನ ತಂದೆಗೆ ಕೊಡ್ತಾ ಇದ್ದಾರೆ. ಕೊನೆಗೆ 7ನೇದಾಗಿ ತನ್ನ ಪ್ರಾಣವನ್ನೇ ಕಳೆದು ಬಿಟ್ಟರು. ಪ್ರಾಣವನ್ನೇ ಕಳೆದು ಬಿಟ್ಟರು. ಒಂದು ಗಳಿಗೆ ಒಂದು ತಮ್ಮಲ್ಲಿ ಲಾಜರನ ಸಮಾಧಿ ಹತ್ರ ಲಾಜರ ಹೊರಗೆ ಬಾ. ಲಾಜರನು ಹೊರಗೆ ಬಂದನು ಜೀವಂತನಾಗಿ. ನಾಯಿನ ಪ್ರದೇಶದಲ್ಲಿ ಆ ವಿಧೇಯ ಮಗನುಗ ಎದ್ದುಕೋ, ಎದ್ದು ನಿಂತ ಆ ಜಾಯರನ ಮಗಳಿಗೆ ತಲಿದ ಎದ್ದುಗಳ ಜೀವ ಕೊಟ್ಟ ಯೇಸು ಈಗ ಜೀವ ಇಲ್ಲ, ಸತ್ತು ಹೋಗ್ತಾರೆ. ಮಾನವ ದೃಷ್ಟಿಯಲ್ಲಿ ಸಂಪೂರ್ಣ ಸೋತ ಯೇಸು ಇವರೇ ರಾಜ. ಅವರು ಸಾಯ್ತಿರುವಾಗ ವಿಕ್ಟೋರಿಯಸ್ ರಾಜ, ಅರಸರಾದ ರಾಜ, ನಿಜವಾಗಿ ಜಯವಂತ ರಾಜ. ನಾವು ಜಯತು ಜಯ ಕ್ರಿಸ್ತ ಅಂತ ನಾವು ಸಾರುತ್ತೇವೆ, ಇವೇ ರಾಜ. ಹಾಗಾದರೆ ಈ ರಾಜ ನಮ್ಮ ರಾಜ. ಆ ರಾಜ ಆಗುವುದಲು ಈ ರಾಜ ನೆನಪಿಡಿ, ಸಂಪೂರ್ಣ ಭೂಲೋಕ ದೃಷ್ಟಿಯಲ್ಲಿ ಮಾನವ ದೃಷ್ಟಿಯಲ್ಲಿ ಸಂಪೂರ್ಣ ಸೋತು ಹೋದ. ಎಲ್ಲ ಯಶಸ್ಸನ್ನು ಕಳೆದುಕೊಂಡ, ಘನತೆಯನ್ನು ಕಳೆದುಕೊಂಡ, ಅಂತಸ್ತನ್ನು ಕಳೆದುಕೊಂಡ, ಎಲ್ಲವನ್ನೂ ಕಳೆದುಕೊಂಡವಂಥವನು ಈ ಕ್ರಿಸ್ತ ರಾಜ, ನಮ್ಮ ಜೀವನದ ರಾಜ. ಹಾಗಾದರೆ ಪ್ರಿಯರೇ, ಇವತ್ತಿನ ಮೊದಲನ ವಾಚನದಲ್ಲಿ ನಾವು ಕೇಳಿದಂತೆ ಅವರನ್ನು ನಮ್ಮ ಅರಸನ್ನಾಗಿ ಮಾಡಬೇಕು. ಮೊದಲನೇ ವಾಚನದಲ್ಲಿ ಸಾಮ್ಯನ ಗ್ರಂಥ 2ನೇ ಗ್ರಂಥದಲ್ಲಿ ನೋಡಿದೆ ನಾವು, ಇಸ್ರಾಯೇಲ್ ಜನರು ದಾವೀದನಲ್ಲಿ ಹೋಗ್ತಾರೆ, ಹೇಳ್ತಾರೆ, ದಾವೀದ ರಾಜ ನೀನು ಹೆಬ್ರೋನಲ್ಲಿ ಬರೀ ಜೂದೆಯ ಅವರಿಗೆ ಮಾತು ನೋಡಿಕೊಳ್ಳೋದಲ್ಲ, ನಮ್ಮನ್ನು ನೋಡ್ಕೋ. ಸಂಧಾನ ಮಾಡ್ತಾರೆ ಅವರು. ದಾವೀದರು ಅವರೆಲ್ಲರೂ ರಾಜರಾಗುತ್ತಾರೆ. ಆಗ ರಾಜರಾಗುವಾಗ ನಾವು ಇವತ್ತಿನ ಕೀರ್ತನೆಯಲ್ಲಿ ಹಾಡಿದಂತೆ ನನಗೆ ಆ ಪ್ರಭುವಿನ ಆರಕ್ಕೆ ಹೋಗೋಣ ಎಂದಾಗ ಅನಂತವಾಗುತ್ತೆ. ಸ್ವಾಮಿ ನಡೀತಿರುವಾಗ ನಮಗೆ ಸಂತೋಷವಾಗುತ್ತೆ. ಹಾಗಾದರೆ ಇವರನ್ನು ನಾವು ಅರಸನಾಗಿ ಸ್ವೀಕರಿಸಿರುವಾಗ ಏನಾಗುತ್ತೆ? ಜ್ಞಾನಸ್ನಾನದಲ್ಲಿ ನಮಗೆ ಫಾದರು ಅವರು ಅಭ್ಯಂಗಿಸಿ ಹೋಯ್ತಿರ್ತಲ್ಲೆಯಿಂದ ನಮಗೆ ಯಾಜಕ, ಪ್ರವಾದಿ ಮತ್ತು ರಾಜ ರಾಣಿಯಾಗಿ ಅಭ್ಯಂಗಿಸ್ತಾರೆ.
ಆಗ ನಾವು ವಾಗ್ದಾನವನ್ನು ಕೊಡ್ತೇವೆ. ನಾವು ಪಿಶಾಚನ್ನು, ಅವರ ಪ್ರಲೋಭೆಗಳನ್ನು, ಅವರೆಲ್ಲ ದುಷ್ಟಗಳನ್ನು ನಾವು ಕುತಂತ್ರಗಳನ್ನು ನಾವು ದೂರ ಮಾಡ್ತೇವೆ, ಹಿಂದೆಡುತ್ತೆ ಮಾಡ್ತೇವೆ ಎಂದು ಭಾಷೆ ಕೊಡುತ್ತೇವೆ. ಅದು ಸ್ವೀಕರಿಸುವಾಗ 2ನೇ ವಾಚನದಲ್ಲೇ ಕೇಳಿದಂತೆ, ಸಂತ ಪೌಲನು ಕೊಲೊಸ್ಸೆಯರಿಗೆ ಹೇಳಿದಂತೆ ನಾವು ಸ್ವಾತಂತ್ರ್ಯವನ್ನು ಅನುಭವಿಸ್ತೇವೆ. ಯಾವುದರಿಂದ ಸ್ವಾತಂತ್ರ್ಯ? ಅಂಧಕಾರದಿಂದ ಬೆಳಕಿನ ಕಡೆಗೆ, ಪಾಪದಿಂದ ವಿಮುಕ್ತ, ನಮ್ಮ ಕ್ಷಮೆಯನ್ನು ನಮಗೆ ಸಿಗುತ್ತೆ. 7 ನಮಗೆ ಗುಲಾಮಗಿರಿ, ದಾಸತ್ವ, ಸ್ಲೇವರಿ, ಎಡಿಕ್ಷನ್ ಇವೆ. ಯಾವುವು? ಮೊತ್ತ ಮೊದಲು ಅಹಂಕಾರದು. ಮೊತ್ತ ಮೊದಲು ಪ್ರೇಯರೇ, ನೀವು ಯೇಸು ಸ್ವಾಮಿ ಇವತ್ತು ಮೆರವಣಿಗೆ, ನೀವು ರಾಜರ ಮೆರವಣಿಗೆ ಮಾಡ್ತಿರುವಾಗ ಇವ ಏನು ಬೇಡ್ತೀರಾ? ಬೇಡ್ರಿ. ಮೊತ್ತ ಮೊದಲು ಅಹಂಕಾರದಿಂದ, ತಾನೇ ತನ್ನದು ತನ್ನನ್ನೇ ಕೇಳಬೇಕು, ಯಾರ ಪರನ್ನು ಹೇಳುವನು, ದಬ್ಬಾಳಿಕೆ, ಅದ್ರ ಸಿಟ್ಟಾಗುವುದು ಕೇಳದಿದ್ದರೆ ಅಂಥ ದರ್ಪದಿಂದ, ಅಹಂಕಾರದ ಅಂಥ ದಾಸತ್ವದಿಂದ ವಿಮುಕ್ತಗೊಳಿಸಿಗೆ ಬೇಡೋಣ. 2ನೇದು ಪ್ರತೀಕಾರ, ಸೇಡು ತೀರಿಸುವುದು. ಪ್ರತೀಕಾರ, ಕ್ಷಮೆ ಎಂಬುದು ಇಲ್ಲ, ನಮ್ಮ ಪ್ರತೀಕಾರನ್ನು ತಿಳ್ಕೋಬೇಕು. ಅಂಥ ದಾಸತ್ವದಲ್ಲಿ ನಾವಿದ್ದೇವೆ. ಏನೇ ಇರಲಿ, ಹೇಗೆ ಹೇಳಿ, ದಯೆ ವರ್ಷ ಇನ್ನೆಷ್ಟೋ ಸಾರಿ ಪ್ರಕಟಿಸಲಿ, ನನಗೆ ಬಿದ್ದೋಗಿಲ್ಲ, ಅವನಿಗೆ ಮುಗಿಸಿಬಿಡ್ತೇನೆ, ಅವಳಿಗೆ ತೀರ್ತೇನೆ ಅಂತ ಅಂಥ ದಾಸತ್ವ ಇದ್ದೀರಾ? ಇವತ್ತು ಬೇಡಿಕೊಳ್ಳಿ ಯೇಸು ಸ್ವಾಮಿ ಹತ್ರ, ಯೇಸು ಸ್ವಾಮಿ ರಾಜರೇ, ಆ ಸ್ವಾತಂತ್ರ್ಯ ಕೊಡು ಸ್ವಾಮಿ. ಅದು ಸುಪ್ರೀಂ ಕೋರ್ಟ್, ದೊಡ್ಡ ಕೋರ್ಟು. ಈ ಕೋರ್ಟಿಂದ ತಪ್ಪಿಸ್ಕೊಳ್ಬೋದು, ಆ ಕೋರ್ಟಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗಲ್ಲ. ಈ ಪೊಲೀಸ್ ಸ್ಟೇಷನ್ ತಪ್ಪಿಸ್ಕೊಳ್ಬೋದು, ಆ ತಪ್ಪಿಸ್ಕೊಳ್ಳಿಕ್ಕೆ ಆಗಲ್ಲ. ಸಾಕ್ಷಾತ್ ಅಲ್ಲಿದ್ದೇವೆ ಯೇಸು ಸ್ವಾಮಿ ದೇವರ ಕೋರ್ಟಿನಲ್ಲಿ. ಅಲ್ಲಿಗೆ ಬಿಡ್ರಿ, ನಮಗೆ ಯಾಕೆ? ಅವರು ನೋಡ್ಕೊಳ್ತಾರೆ, ನಾವಲ್ಲ. ಅದರಿಂದ 2ನೇ ದಾಸತ್ವ ನಮಗಿದೆ, ಸೇಡು ತೀರಿಸುವುದು. ಅದನ್ನು ಬಿಡುಗಡೆಕೊಳ್ಳಿಕ್ಕೆ ಬೇಡೋಣ. 3ನೇದು ಜಲಸಿ, ಅಸೂಯೆ, ಮತ್ಸರ, ಹೊಟ್ಟೆ ಕಿಚ್ಚು. ದೇವರು ಒಳ್ಳೆಯದಾಗದು ನೋಡೋಕ್ಕಾಗಲ್ಲ, ಅದರಿಂದ ಹೆಸರು ಹಾಳು ಮಾಡೋದು, ಅದೆಲ್ಲ ಇದ್ದರೆ ಆ ದಾಸದಿಂದ, ಗುಲಾಮಗಿರಿಂದ ಇದ್ದೇವೆ. ದೇವರಲ್ಲಿ ಈ ಯೇಸು ರಾಸಲ್ಲಿ ಬೇಡೋಣ. 4ನೇದು ಸ್ವಾರ್ಥ, ಹಣದ ಆಸೆ, ಆಸ್ತಿ, ಜಮೀನು, ಅಂತಸ್ತು, ಪದವಿ, ನಮಗೆಲ್ಲ ಅದೆಲ್ಲರ ಆಸೆಯಿಂದ ನಾವು ತುಂಬಿದ್ದೇವೆ. ಜಿಪ್ಪಣತನದಿಂದ ಆ ಗುಲಾಮಗಿರಿಂದ ದಾಸದಿದೆ. ಯೇಸು ಸ್ವಾಮಿಯಲ್ಲಿ ಬೇಡೋಣ, ಅದರಿಂದ ಬಿಡುಗಡೆಗೊಳಿಸಲು. 5ನೇದಾಗಿ ನಮಗೆ ಕಾಮುಕತನ, ಅದು ನಮ್ಮ ಹೊಟ್ಟೆ ಬಾಕತನ ಮತ್ತು ಅಮಲು ಕುಡಿಯುವುದು, ಅದರ ಇದಿದೆ. ಆಲ್ಕೋಹಾಲಿಸಮ್ ಆ್ಯಂಡ್ ಹೊಟ್ಟೆ ಬಾಕತನ. ಕುಡಿಯೋಕ್ಕೆ ಆಗಲ್ಲ, ನನಗೆ ಬಿಡಲಿಕ್ಕೆ ಆಗಲ್ಲ, ಪ್ರಿಯ ತಮ್ಮ, ಪ್ರಿಯ ಅಣ್ಣ, ಕುಡಿಯೋದನ್ನು ಬಿಡೋಕ್ಕಾಗಲ್ಲ ನಿನಗೆ, ಬೇಡು ಯೇಸುರಾಜನಲ್ಲಿ. ಸುಮ್ಮನೆ ಕೂತ್ಬೇಡ. ಹೊಟ್ಟೆ ಬಾಕತನ, ನೀನು ಖರ್ಚು ಮಾಡೋದು ಅದೇನೋ ಬೇಡು ಯೇಸು ಸ್ವಾಮಿನಲ್ಲಿ. ಇವತ್ತು ಅವರು ನಿನಗೆ ಸ್ವಾತಂತ್ರ್ಯ ಕೊಡುತ್ತಾರೆ. ಅದರಿಂದ ಏನು ಅದರ ಅರ್ಥ? ನೀನು ಪೂಜೆ ಬಂದೀಯಾ, ಹಬ್ಬಕ್ಕೆ ಬಂದೀಯಾ, ಹ್ಯಾಪಿ ಫೀಸ್ಟ್ ಅಂತ ಅಂತೀಯ, ಏನು ಅರ್ಥ? ನಿನಗೆ ಅಂಥ ಸ್ವಾತಂತ್ರ್ಯ ಸಿಗದಿದ್ದರೆ ಹೊಟ್ಟೆ ಬಾಕದಿಂದ, ಮದ್ಯಪಾನದಿಂದ. 6ನೇದು ಸೋಮಾರಿತನದಿಂದ. ಸೋಮಾರಿನ ಕೆಲಸ ಮಾಡೋಕ್ಕೆ ಬೇಡ. ಯೋಜನೆ ಮಕ್ಕಳೇ ಕಾಲೇಜಿಗೆ ಅಭ್ಯಾಸ ಮಾಡೋಕ್ಕೆ ಬೇಡ. ಕಾಪಿ ಹೊಡೆಯುವುದು, ಅದೇ ಕೆಲಸ ಮಾಡದೆ ಸುಲಿಗೆ, ವಂಚನೆ, ಮೋಸ ಮಾಡೋದು ಅಂಥ ದಾಸತ್ವ ಇದೆಯಾ? ಬೇಡು ಯೇಸು ಸ್ವಾಮಿ ಹತ್ರ. ಈ ಅರಸ ನಿಜವಾಗಿ ಸ್ವಾತಂತ್ರ್ಯ ಕೊಡುವನು. 7ನೇದಾಗಿ ಕಾಮುಕತನದಿಂದ. ಅಯ್ಯೋ, ಇವತ್ತು ಕಾಮುಕದಿಂದ ಅದೆಷ್ಟೋ ಜೀವನಗಳು ಸುಟ್ಟು ಭಸ್ಮವಾಗ್ತೇವೆ. ಪೊರ್ನೋಗ್ರಫಿಯಿಂದ ಬಂದಿದೆ, ಅದರಲ್ಲಿ ಎಡಿಕ್ಷನ್ ಆಗರೆ, ಮಾಸ್ಟರ್ಬೇಷನ್, ಪ್ರಿಮ್ಯಾರಿಟಲ್ ಸೆಕ್ಸ್, ಏನಿಲ್ಲ. ಯೋಜನೆ ಮಕ್ಕಳೇ ಆ ಮೊಬೈಲ್ ಇದ್ದುಕೊಂಡು ನೋಡ್ತಾ ಇಡಬೇಡ್ರಿ, ಹೋಯ್ತು ನಿಮ್ಮ ಜೀವನ. ಅದೇ ತಿಂತಲೆಯಲ್ಲಿ ದಾಸತ್ವ ಇದ್ದೀರಾ. ಬೇರೆಯಲ್ಲಿ ಸಂಪರ್ಕ ಇಡುವುದು, ಸಂಬಂಧ ಇಡುವುದು, ಅನೈತಿಕ ಸಂಬಂಧ ಏನಿಲ್ಲದ ಹೋಗ್ತಾ ಇದ್ದಾವೆ. ಆ ಗುಲಾಮಗ್ರಿಂದ ಇದೆಯಾ, ಯಾರಲ್ಲಿ ಇದೆಯಾ ನೀವು ಅಂತ ಬ್ಲ್ಯಾಕ್ ಮೇಲ್ ಅಂತ ಆಗ್ತಾ ಇದೆ ನಿನಗೆ. ಯೇಸು ಸ್ವಾಮಿ ಬೇಡ್ಕಪ್ಪ. ಯೇಸು ಸ್ವಾಮಿ ಸ್ವಾತಂತ್ರ್ಯ ಕೊಡ್ತಾರೆ. ನಮ್ಮ ಧರ್ಮವು ಕಥೆಯ ಧರ್ಮವಲ್ಲ, ನಮ್ಮ ಧರ್ಮವು ವಾದ ವಿವಾದಗಳ ಧರ್ಮವಲ್ಲ, ನಮ್ಮ ಧರ್ಮವು ತಲೆಯ ಧರ್ಮವಲ್ಲ, ನಮ್ಮ ಧರ್ಮವು ಅನುಭವದ ಧರ್ಮ, ನಮ್ಮ ಧರ್ಮವು ಹೃದಯದ ಧರ್ಮ. ಹೃದಯದ ಧರ್ಮ ಪ್ರಿಯರೇ, ನಾವು ಕಥೆಯ ಧರ್ಮವಲ್ಲ. ನಿಜವಾದ ಯೇಸು ಜೀವಂತರಾಗಿದ್ದಾರೆ, ನಿಜವಾದ ಯೇಸು ಅವರು ಅರಸರಾಗಿದ್ದಾರೆ, ನಮ್ಮ ಜೀವನದ ಅರಸರಾಗಿದ್ದಾರೆ. ಸ್ವಾತಂತ್ರ್ಯ ಕೊಡುತ್ತಾರೆ. ಇವತ್ತು ಮೆರವಣಿಗೆ ಹೋಗುವಾಗ, ಪರಮಹಂಸ ಸ್ವೀಕರಿಸುವಾಗ ಬೇಡು ಯೇಸು ಸ್ವಾಮಿ ಹತ್ರ, ಸ್ವಾಮಿಯೇ ಆ ಸ್ವಾತಂತ್ರ್ಯ ನನಗೆ ಕೊಡು ಸ್ವಾಮಿ ಅಂತ ಬೇಡೋಣ. ಹಾಗಾದರೆ ಈ ಯೇಸು ಸ್ವಾಮಿ ನನಗೆ ಏನು ಹೇಳ್ತಾರೆ? ಇವತ್ತಿನ ಶುಭ ಸಂದೇಶದಿಂದ ಹೇಳಿದ ಹಾಗೆ, ನಿನ್ನ ಜೀವನದಲ್ಲಿ ಕಷ್ಟಗಳು ಬಂದಿವೆ, ನಿಮ್ಮ ಮೇಲೆ ಅನ್ಯಾಯ ಮಾಡಿದ್ದಾರೆ. ನೋಡಿ, ಯೇಸು ಸ್ವಾಮಿ ಅನ್ಯಾಯ ಮಾಡಿ ಶಿಲುಬೆಗೆ ಹಾಕಿದ್ದಾರೆ. ನಿನ್ನ ಜೀವನದಲ್ಲಿ ಅಪವಾದ ಹಾಕಿದ್ದಾರೆ, ಅಲ್ಲ ಸಲ್ಲದ ಆರೋಪಗಳನ್ನು ಹಾಕಿದ್ದಾರೆ. ನೋಡಿ ಈ ಯೇಸು ಸ್ವಾಮಿಯನ್ನು, ಅವರಿಗೆ ಅಲ್ಲ ಸಲ್ಲದ ಆರೋಪಗಳನ್ನು ಶಿಲುಬೆಗೆ ಏರಿಸಿದ್ದಾರೆ. ನಿನ್ನ ಜೀವನದಲ್ಲಿ ಮನೋವ್ಯತ್ಯೆ ಬರುತ್ತದೆ, ಚಿಂತೆ, ಟೆನ್ಷನ್, ನಿದ್ದೆ ಬೀಳಲ್ಲ. ನೋಡಿ ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ಮನೋವ್ಯತ್ಯೆ, ಟೆನ್ಷನ್ನಲ್ಲಿ ರಕ್ತದ ಬೆವರು ಬಂತು. ಚರಿತ್ರೆಯಲ್ಲಿ ಒಬ್ಬರಿಗೆ ಮಾತ್ರ ರಕ್ತದ ಬೆವರು ಬಂದಿತ್ತು, ನಮ್ಮ ಯೇಸು ರಾಜನಿಗೆ. ಅವರು ನಿನ್ನೊಡಲಿದ್ದಾರೆ. ನಿನಗೆ ನಿದ್ದೆ ಬಿಡಲ್ವೇ?
ಟೆನ್ಷನ್ ಇದೆಯಾ, ಮನೋವ್ಯತೆ ಇದೆಯಾ, ನೋಡು ಅವರಲ್ಲಿ ಬೇಡು. ಈ ಮಗ, ತಮ್ಮ, ಅಣ್ಣ, ತಂಗಿ, ಅಕ್ಕ, ಬೇಡಿ, ಸುಮ್ಮನೆ ನೋಡಬೇಡಿ, ಬೇಡು. ನನಗೆ ಮನೋವ್ಯತೆ, ಟೆನ್ಷನ್, ಡಿಪ್ರೆಷನ್, ಆತ್ಮಹತ್ಯೆ ಮಾಡಿಕೊಳ್ಳೋಣ ಅಂತ ಆಗುತ್ತೆ. ಯೇಸು ಸ್ವಾಮಿನಿಗೆ ದಾರಿ ತೋರಿಸ್ತಾರೆ. ದಾರಿಯೇ ತೋರಿಸಿಲ್ಲ, ಅಯ್ಯಲ್ಲೂ ಏನು ಮಾಡೋದು ಗೊತ್ತಿಲ್ಲ. ಯೇಸು ಸ್ವಾಮಿ, ಇಲ್ಲಿ ಶಿಲುಬೆದ ಯೇಸು ಸ್ವಾಮಿ ದಾರಿ ತೋರಿಸ್ತಾರೆ. ಪ್ರಿಯ ತಮ್ಮ, ಪ್ರಿಯ ತಂಗಿ, ನಿಮಗೆ ಹೆಲ್ಪ್ಲೆಸ್, ಯಾರು ಮಾಡೋಕ್ಕಾಗಲ್ಲ. ಎಲ್ಲರೂ ನಿನಗೆ ಒಳ್ಳೆ ಮಾಡಿದವರು ನಿನಗೆ ಚುಚೂರಿ ಹಾಕಿದ್ದಾರೆ. ನೋಡಿ, ಯೇಸು ಸ್ವಾಮಿ ಒಳ್ಳೆಯದನ್ನು ಹಾಕಿದವರಿಗೆ, ಒಳ್ಳೆ ಮಾಡಿದವರಿಗೆ ಅವರಿಗೆ ಶಿಲುಬೆಗೆ ಏರಿದ್ದಾರೆ. ನಿನ್ನ ಪ್ರೀತಿಯವರು ಯಾರು ತೀರ್ಕೊಂಡಿದ್ದಾರೆ, ಸತ್ತು ಹೋಗಿದ್ದಾರೆ. ನಿನಗೆ ಆ ದುಃಖವನ್ನು ತಡ್ಕೊಳ್ಳಿಕ್ಕೆ ಆಗಿಲ್ಲ. ರೋಗದಲ್ಲಿ ರೋಗ ಬಾಧಿಸ್ತರಾಗಿದ್ದಾರೆ. ನೋಡು ಈ ರಾಜನನ್ನು, ಆ ರಾಜನು ನಿನಗೆ ಪರಿಹಾರ ಕೊಡುತ್ತಾನೆ. ಹಾಗಾದರೆ ನಾನು ನಿಮಗೆ ಕೊನೆಗೊಳಿಸ್ತೇನೆ. ಈ 4 ಪ್ರಾರ್ಥನೆ ಕಳಿಸಿ ಈ ಕ್ರಿಸ್ತ ರಾಜರಲ್ಲಿ ಬೇಡುವುದು. ಪ್ರಿಯರೇ, ಅವರನ್ನು ನಮ್ಮ ರಾಜನಿಗೆ ಸ್ವೀಕರಿಸುವುದು ಹೇಗೆ? ಅವರಲ್ಲಿ ಪ್ರಾರ್ಥಿಸುವುದು. ಬೆಳಿಗ್ಗೆ ಎದ್ದ ಕೂಡಲೇ ನೀವು ಹೇಳಬೇಕು. ಸಂತ ಅಂತೋನಿ ಪದವರು ಹೇಳಿದ ಹಾಗೆ, ಯೇಸು ರಾಜನೇ, ನಿಮ್ಮೊಡನೆ ನಾನು ಈ ದಿನವನ್ನು ಆರಂಭಿಸ್ತೇನೆ, ಇಡೀ ದಿನವನ್ನು ನಿಮ್ಮೊಡನೆ ನಾನು ಜೀವಿಸ್ತೇನೆ ಮತ್ತು ಕೊನೆಗೊಳಿಸ್ತೇನೆ. ಮೊದಲ ಪ್ರಾರ್ಥನೆ ಬೆಳಿಗ್ಗೆ ಎದ್ದು ಕೂಡಲೇ ಪ್ರಿಯರೇ, ಯೇಸು ರಾಜರ ಹತ್ರ ಹೋಗಿ ನಿಮ್ಮ ಎರಡೂ ಕೈಗಳಿಟ್ಟು ಎಲ್ಲೋ ಮುಖ ತೊಳೆಯುವ ಮೊದಲು, ಬ್ರಷ್ ಮಾಡೋ ಮೊದಲು ಹೋಗಿ ಬೇಡಿಕೊಳ್ಳಿ. ಯೇಸು ರಾಜರೇ, ನಿನ್ನೊಡನೆ ನಾನು ಈ ದಿನವನ್ನು ಆರಂಭಿಸ್ತೇನೆ, ಇಡೀ ದಿನವನ್ನು ನಿನ್ನ ಸಹಚಾರದಲ್ಲಿ, ನಿನ್ನ ಸಹವಾಸದಲ್ಲಿ ನಾನು ಜೀವಿಸ್ತೇನೆ, ಕೊನೆಗೊಳಿಸ್ತೇನೆ. ಮೊದಲನೇ ಪ್ರಾರ್ಥನೆ. ಎರಡನೇ ಪ್ರಾರ್ಥನೆ ಸಂತ ಮೊನಿಕರ ಪ್ರಾರ್ಥನೆ. ಅವ್ರು ಹೀಗೆ ಹೇಳ್ತಿದ್ರು ಬೆಳಿಗ್ಗೆ ಎದ್ದ ಕೂಡಲೇ, ಯೇಸು ರಾಜರೇ, ನೀನು ನನ್ನಲ್ಲಿರುವಾಗ ನನಗೆ ಯಾವ ಹೆದರಿಕೆ, ಭಯ, ಭೀತಿ ಇಲ್ಲ. ನೀನು ನನ್ನಲ್ಲಿರುವಾಗ ನನಗೆ ಯಾವ ಚಿಂತನೆ ಇಲ್ಲ, ನಾನು ಯಾವ ಚಿಂತೆನೂ ಮಾಡಲ್ಲ. ಹೇಳ್ತೀರಾ ನೀವು? ನನ್ನ ನಂತರ ಹೇಳಿ, ಯೇಸು ರಾಜರೇ, ನೀವು ನನ್ನೊಡಲಿರುವಾಗ ನನಗೆ ಯಾವ ಭಯ ಭೀತಿಯೂ, ನನಗೆ ಯಾವ ರೀತಿಯ ಹೆದರಿಕೆಯೂ ಇಲ್ಲ. ಯೇಸು ರಾಜನೇ, ನೀನು ನನ್ನೊಡಲಿರುವಾಗ ನನಗೆ ಯಾವ ಚಿಂತೆನೂ ಇಲ್ಲ, ನಾನು ಯಾವ ಚಿಂತೆನೂ ಮಾಡಲ್ಲ. ಚಿಂತೆ ಇದೆ, ಚಿಂತೆ ಇದೆ. ಅರೆ ಯಾರು ನಾನು? ಇಟ್ಸ್ ಅ ಡಿಸಿಷನ್, ಇಟ್ಸ್ ಅ ನಿರ್ಧಾರ. ಯೇಸು ರಾಜನು ಇದ್ದಾರೆ. ಯೇಸು ನನ್ನ ರಾಜರುವಾಗ ನಾನು ಯಾವ ಚಿಂತೆನೂ ಮಾಡಲ್ಲ. ಯಾಕೆಂದರೆ ಹೇಳಿ, ಏಕೆಂದರೆ ನೀವೇ ನನ್ನ ಜೀವನವನ್ನು ನಡೆಸಿಕೊಂಡು ಹೋಗುತ್ತೀರಾ. ಹೌದಲ್ಲ? ಹೌದಲ್ವಾ? ನೋಡಿ ನಮ್ಮ ಮುಖ ನೋಡಿ ಕೂತ್ಕೊರ ಬೇಜಾರಿಂದ ಅಂತಾರೆ. ಇಲ್ಲಮ್ಮ, ಯೇಸು ರಾಜರಿದ್ದಾರೆ. ಇಲ್ಲಪ್ಪ, ಯೇಸು ರಾಜರಿದ್ದಾರೆ. ಅವರ ಜೀವನ ನಡೆಸ್ಕೊಂಡು ಹೋಗೋದು ನಾವಲ್ಲ. ನಾವು ಸುಮ್ಮನೆ ಬಸ್ಸಲ್ಲಿ ಕೂತ್ಕೊಳ್ಳೋದು. ನಮ್ಮ ಬಸ್ಸಿನ ಡ್ರೈವರು ಅವರು ನಡೆಸ್ಕೊಂಡು ಹೋಗ್ತಾರೆ ಚೆನ್ನಾಗಿ. ಸುಮ್ಮನೆ ಇರಮ್ಮ, ಚಿಂತೆ ಮಾಡಿ ಏನು ಮಾಡೋಕ್ಕಾಗತ್ತೆ? ನನ್ನ ಜೀವನವೇ ಕೊರಗಿ ನಾನು ಹೋಗುವುದು. ಮೂರನೇ ಪ್ರಾರ್ಥನೆ ಸಂತ ರೀತಮ್ಮನವರು. ಸಂತ ಅವರ ದೇಹ ಕೊಳೆಯದು ಈಗಲೂ ಇದೆ. ಯೇಸು ರಾಜನನ್ನು ಇರುವಾಗ ನಾನು ಇವತ್ತು ನಗುತ್ತಾ ಇರುತ್ತೀನಿ, ಸಂತೋಷದಿಂದ ಇರುತ್ತೇನೆ ಅಂತ ನಿರ್ಧಾರ ತಗೊಳ್ಳೋದು. ಇವತ್ತು ನಗುತ್ತಾ ಇರ್ತೀನಿ, ಸಂತೋಷದಿಂದ ಇರ್ತೇನೆ. ಇಟ್ ಇಸ್ ಅ ಡಿಸಿಷನ್, ನಾಟ್ ಫೀಲಿಂಗ್. ಹ್ಯಾಪಿನೆಸ್ ಇಸ್ ಅ ಫೀಲಿಂಗ್ ಇಂಪಾರ್ಟೆಂಟ್. ಹಾಗೆ ನಿರ್ಧಾರ ಬೆಳಿಗ್ಗೆ ಮಾಡೋದು ಸಂತ ರೀತಾಮನು ಮಾಡ್ತಿದ್ರು. ಇವತ್ತು ಯೇಸು ರಾಜನು ಇರುವಾಗ ನಾನು ನಗುತ್ತಾ ಇರ್ತೇನೆ, ಈ ಸಂತೋಷವನ್ನು ಎಲ್ಲರಿಗೂ ಕೊಡುತ್ತೇನೆ. ನಾಲ್ಕನೇದು ಸಂತ ಅಗೋಸ್ತಿನ ಪ್ರಾರ್ಥನೆ. ಯೇಸು ಸ್ವಾಮಿ, ಯೇಸು ರಾಜರೇ, ನಿನ್ನ ಕೃಪೆಯಿಂದ ಇವತ್ತು ನನಗೆ ಪಾಪ ಮಾಡೋಕ್ಕೆ ಬಿಡಬೇಡಿ. ಇಂದು ಮೊದಲು ನಾನು ತುಂಬ ಪಾಪಿ, ಮುಂದೆ ಪಾಪಕ್ಕೆ ಯಾವಾಗಲೂ ಬಿಡ್ಬೋದು. ಇವತ್ತು ನನಗೆ ಪಾಪ ಮಾಡೋಕ್ಕೆ ಬಿಡಬೇಡಿ. ಇವತ್ತು, ಇಂದು, ಟುಡೇ ಈಸ್ ಇಂಪಾರ್ಟೆಂಟ್. ಟುಡೇ ಹೆಲ್ಪ್ ಮಿ ಲಾರ್ಡ್ ನಾಟ್ ಟು ಕಮಿಟ್ ಎನಿ ಸಿನ್. ಟುಡೇ. 1 ದಿನ ಆಯಿತು, 2 ದಿನ ಆಯಿತು, 1 ವಾರ, 10 ದಿನ. ಇವತ್ತು ಸಂತರು, ಡಾಕ್ಟರ್ ಆಫ್ ದ ಚರ್ಚ್, ಅವರಿಂದ ಬೇಡಿಕೊಳ್ಳಿ. ಪ್ರಿಯರೇ, ಈ 4 ಪ್ರಾರ್ಥನೆ ಮನಸ್ಸಲ್ಲಿಟ್ಕೊಳ್ಳಿ. ಆಗ ಈ ಕ್ರಿಸ್ತರಾಜನು ನಮ್ಮ ಜೀವನದ, ನಮ್ಮ ವೈಯಕ್ತಿಕ ಜೀವನದ ಸ್ವೀಕರಿಸುವಾಗ ಅರ್ಥ ಸಿಗುತ್ತೆ. ಇನ್ನು ಕೊನೆಯ ಪ್ರಾರ್ಥನೆ ಮಲಗುವ ಮೊದಲು. ಪ್ರಿಯರೇ, ಕೇಳಿ ಇಟ್ಕೊಳ್ಳೋ ಆಟೋ ಸಜೆಸ್ಟಿವ್ ಪ್ರೇಯರ್. ನೀವೇ ನಿಮ್ಮಷ್ಟಿಗೆ ಹೇಳಬೇಕು, ಕ್ರಿಸ್ತರಾಜನನ್ನು ಇರಿದ್ದಾರೆ. ಆದ್ದರಿಂದ ರಾತ್ರಿ ಹೇಳ್ತೇವೆ ಥ್ಯಾಂಕ್ ಯು ಥೆರಪಿ ಪ್ರೇಯರ್. ಅಂದರೆ ಇಡೀ ದಿನ ಬೆಳಿಗ್ಗಿನ ಸಂಜೆ ಅದೆಲ್ಲದಕ್ಕೂ ಸ್ತೋತ್ರ ಸಲ್ಲಿಸುವುದು. ದೇವರೇ, ನನಗೆ ಬೆಳಿಗ್ಗೆ ಏಳಲಿಕ್ಕೆ ನೀವು ಸಹಾಯ ಮಾಡಿದಿರಾ, ನಿಮಗೆ ಸ್ತೋತ್ರವು ಸಲ್ಲಿಸುತ್ತಾರೆ. ಅದೆಷ್ಟೋ ಜನರು ಮಲಗಿದರು, ಬೆಳಿಗ್ಗೆ ಎದ್ದಿರಲಿಲ್ಲ, ನನಗೆ ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದೀರಾ, ನಿಮಗೆ ಸ್ತೋತ್ರಗಳು. ಬೆಳಗ್ಗಿನಿಂದ ಸಂಜೆವರೆಗೆ ಏನೆಲ್ಲ ಆಗಿದೆ ಎಲ್ಲದಕ್ಕೂ ಸ್ತೋತ್ರವನ್ನು ಸಲ್ಲಿಸುವುದು. ಆಗ ನಮ್ಮ ನಕಾರಾತ್ಮಕ ಚಿಂತೆ, ಸಕಾರಾತ್ಮಕ ಚಿಂತನೆ ಆಗಿ ಬದಲಾಗ್ತದೆ. ಆಗ ನಾವು ಪಾಸಿಟಿವ್ ಥಿಂಕಿಂಗ್ ಆಗ್ತದೆ. ಸಂತೋಷದಿಂದ ದೇವರಿಗೆ ಸ್ತೋತ್ರ ಮಲಗುತ್ತಿರುವಾಗ ಆ ದೇವದ ಸ್ತೋತ್ರ ಮಾಡೋದು ಸವಕಾಶ ನಮ್ಮ ಅಂತರಾಳದಲ್ಲಿ ಸಬ್ಕಾನ್ಷಿಯಸ್ ಮೈಂಡ್ ಹೋಗ್ತದೆ. ಬೆಳಿಗ್ಗೆ ಹೇಳುವಾಗ ನಾವು ನಿಜವಾಗಿ ಸಂತೋಷದಿಂದ ಹೇಳಲಿಕ್ಕೆ ಯೇಸು ಕ್ರಿಸ್ತರಿಗೆ ಸಿಹಿ ಸಾಕಾಗ್ತದೆ. ಹಾಗಾದರೆ ಪ್ರಿಯರೇ, ಪುನಃ ಕೇಳಿ, ಯೇಸು ಕ್ರಿಸ್ತ ರಾಜರನ್ನು ನಮ್ಮ ಜೀವನದ, ವೈಯಕ್ತಿಕ ಜೀವನದ, ನಮ್ಮ ಕುಟುಂಬದ ಮತ್ತು ಧರ್ಮಕ್ಷೇತ್ರ ಸ್ವೀಕರಿಸಿದಾಗ ನಮ್ಮ ಜೀವನಕ್ಕೆ ಅರ್ಥ ಸಿಗುತ್ತದೆ.
ನಮಗೆ ಅವರು ಕಾಪಾಡುತ್ತಾರೆ. ಹಾಗಾದರೆ ಈ ಬಲಿಪೂಜೆ ಸಮಯದಲ್ಲಿ ಇಂಥ ಶಕ್ತಿ ಕೊಡುವಂತೆ ಯೇಸುವನ್ನು ಬೇಡಿ ಈ ಬಲಿಪೂಜೆಯಲ್ಲಿ ನಾವು ಭಾಗವಹಿಸೋಣ. ಸಮಸ್ತ ಸೃಷ್ಟಿಯ ತಂದೆಯನು ವಿಶ್ವಾಸಿಸುತ್ತೇನೆ. ವಿಶ್ವದ ಪ್ರೀತಿಯ ರಾಜನನು ವಿಶ್ವಾಸಿಸುತ್ತೇನೆ. ದೇವನ ಪ್ರೇಮದ ಪುತ್ರನನು ವಿಶ್ವಾಸಿಸುತ್ತೇನೆ. ಮಾನವ ರಕ್ಷಕ ಕ್ರಿಸ್ತನನು ವಿಶ್ವಾಸಿಸುತ್ತೇನೆ. ಆತ್ಮನ ಚೇತನ ಕೊಡುಗೆಯನು ವಿಶ್ವಾಸಿಸುತ್ತೇನೆ. ನಿರ್ಮಲ ಮರಿಯಳ ಪುತ್ರನನು ವಿಶ್ವಾಸಿಸುತ್ತೇನೆ. ಶಿಲುಬೆಯ ಹೊತ್ತ ರಕ್ಷಕನ ವಿಶ್ವಾಸಿಸುತ್ತೇನೆ. ಜನತೆಯ ಮುಕ್ತಿಗೆ ಮಡಿದವನ ವಿಶ್ವಾಸಿಸುತ್ತೇನೆ. ಪರಮಾತ್ಮನ ಆತ್ಮನನು ವಿಶ್ವಾಸಿಸುತ್ತೇನೆ. ಕ್ರೈಸ್ತ ಸಭೆಯ ಐಕ್ಯವನು ವಿಶ್ವಾಸಿಸುತ್ತೇನೆ. ಸಮತೆಯ ಸಾರಿದ ಸಂತರ ವಿಶ್ವಾಸಿಸುತ್ತೇನೆ. ಬಂಧನದಿಂದ ಬಿಡುಗಡೆಯ ವಿಶ್ವಾಸಿಸುತ್ತೇನೆ. ನಿತ್ಯ ನಿರಂತರ ಜೀವನವ ವಿಶ್ವಾಸಿಸುತ್ತೇನೆ. ಅನಂತಾನಂದ ಮರತೆಯ ವಿಶ್ವಾಸಿಸುತ್ತೇನೆ. ಶಿಲುಬೆ ಮೇಲೆ ನೇತಾಡಿದ ಕ್ರಿಸ್ತರಾಜರು ನಮ್ಮ ವೈಯಕ್ತಿಕ ಜೀವನದ ಎಲ್ಲ ಆಗು ಹೋಗು ಕಷ್ಟ ಕಾರ್ಪಣೆಗಳಿಗೆ ಅರ್ಥ ಕೊಡುತ್ತಾರೆ. ನಮ್ಮೆಲ್ಲ ಪ್ರಾರ್ಥನೆಯನ್ನು ನೆರವೇರಿಸಿಕೊಡುತ್ತಾರೆ. ಆ ವಿಶ್ವಾಸದಿಂದ ನಮ್ಮೆಲ್ಲ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ಮುಖಾಂತರ, ಯೇಸು ರಾಜರ ಮುಖಾಂತರ ಪಿತ ದೇವರಿಗೆ ಸಮರ್ಪಿಸೋಣ. ಪ್ರಭು ಯೇಸುವಿನ ಉತ್ತರಾಧಿಕಾರಿಗಳಾದ ಜಗದ್ಗುರುಗಳು, ಧರ್ಮಾಧ್ಯಕ್ಷರುಗಳು, ಧರ್ಮಗುರುಗಳು, ಧರ್ಮ ಭಗಿನಿಯರು ಪ್ರಭುವಿನ ಸೇವೆ ಮತ್ತು ಶಿಲುಬೆಯ ಕ್ಷಮೆಯನ್ನು ತಮ್ಮ ಜೀವನದ ಆದರ್ಶವಾಗಿಸಿ ಎಲ್ಲರೊಡನೆ ಪ್ರೀತಿ, ಸ್ನೇಹ, ಸೌಹಾರ್ದತೆಯಿಂದ ಕ್ರಿಸ್ತನ ಪ್ರೀತಿಯ ರಾಜ್ಯವನ್ನು ಸಾರಲು ಪ್ರಯತ್ನಿಸುವಂತೆ ಪ್ರಾರ್ಥಿಸೋಣ. ನಮ್ಮ ರಾಷ್ಟ್ರಕ್ಕಾಗಿ ಪ್ರಾರ್ಥಿಸೋಣ. ನಮ್ಮ ದೇಶಾಧಿಕಾರಿಗಳು, ರಾಜಕೀಯ ಮುಖಂಡರುಗಳು ತಮ್ಮ ಪ್ರಜೆಗಳ ಆಶೋತ್ತರಗಳಿಗೆ ಸ್ಪಂದಿಸಿ ಪ್ರೀತಿ ಹಾಗೂ ಸೇವೆಯ ಆಡಳಿತ ನೀಡಿ ಸರ್ವರ ಉದ್ಧಾರಕ್ಕಾಗಿ ನಿಸ್ವಾರ್ಥವಾಗಿ ಶ್ರಮಿಸುವಂತೆ
ಪ್ರಾರ್ಥಿಸೋಣ. ನಾನಾ ರೀತಿಯ ಸಂಕಷ್ಟದಲ್ಲಿರುವವರಿಗಾಗಿ ಹಾಗೂ ವಿವಿಧ ರೋಗ ರುಜಿನ ಕಷ್ಟ ನಷ್ಟಗಳಿಂದ ನರಳುತ್ತಿರುವವರಿಗಾಗಿ ಪ್ರಾರ್ಥಿಸೋಣ. ಇವರೆಲ್ಲರೂ ಜೀವನದಲ್ಲಿ ಶಿಲುಬೆ ಇಲ್ಲದೆ ಸಿಂಹಾಸನವಿಲ್ಲ, ಮುಳ್ಳಿಲ್ಲದೆ ಮುಕುಟವಿಲ್ಲ ಎಂಬ ಸತ್ಯವನ್ನು ಮನಗಂಡು ನೋವಿನ ದುಃಖದ ಕ್ಷಣಗಳಲ್ಲಿ ಎದೆಗುಂದದೆ ಕ್ರಿಸ್ತರಾಜರ ನೈಜ ಸಾಂತ್ವನ ಹಾಗೂ ಉಪಶಮನಕ್ಕೆ ಪಾತ್ರರಾಗುವಂತೆ ಪ್ರಾರ್ಥಿಸೋಣ. ಇಂದಿನ ಹಬ್ಬಕ್ಕಾಗಿ ದುಡಿದ ಸರ್ವರಿಗಾಗಿ ಪ್ರಾರ್ಥಿಸೋಣ. ನಮ್ಮ ವಾರ್ಷಿಕ ಹಬ್ಬವನ್ನು ವಿಜೃಂಭಣೆಯಿಂದ ಕೊಂಡಾಡಲು ಮುತುವರ್ಜಿ ವಹಿಸಿದ ನಮ್ಮ ಧರ್ಮಗುರುಗಳಾದ ಟಿ ಬರ್ನಾಡರು, ಸಹಾಯಕರಾದ ವಂದನೀಯ ಜಾರ್ಜ್ ಹಾಗೂ ತಮ್ಮ ತನು ಮನ ಧನಗಳೊಂದಿಗೆ ಶ್ರಮಿಸಿದ ಪ್ರತಿಯೊಬ್ಬರ ತ್ಯಾಗ ಸೇವೆಗೆ ದೇವರು ನೂರ್ಮಡಿ ಸಂಭಾವನೆಯನ್ನು ನೀಡಿ ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸೋಣ. ಕ್ರಿಸ್ತರಾಜರ ಮಹೋತ್ಸವವನ್ನು ಆಚರಿಸುತ್ತಿರುವ ನಾವೆಲ್ಲರೂ ಪರಸೇವೆಯೇ ಪರಮಾತ್ಮನ ಸೇವೆ ಎಂದರಿತು ನಮ್ಮ ಸುತ್ತಮುತ್ತ ಇರುವ ಹಸಿದವರು, ಬಾಯಾರಿದವರು, ಬಟ್ಟೆ ಬರೆ ಇಲ್ಲದವರು, ರೋಗಿಗಳು ಮತ್ತು ನಿರಾಶ್ರಿತರಿಗೆ ಸಹಾಯ ಮಾಡುವುದರ ಮೂಲಕ ನಿಜ ಕ್ರಿಸ್ತೀಯ ಜೀವನ ಜೀವಿಸುವಂತಾಗಲೆಂದು ಪ್ರಾರ್ಥಿಸೋಣ. ತಂದೆ ದೇವರೇ ಆಲಿಸಿ ಮೊರೆಯ, ಆಲಿಸಿ ಮೊರೆಯ. ಒಂದು ಗಳಿಗೆ ನಮ್ಮ ವೈಯಕ್ತಿಕ ಪ್ರಾರ್ಥನೆಗಳಿಗಾಗಿ ಪ್ರಾರ್ಥಿಸೋಣ. ನಿನಗೆ ಏನು ಬೇಕು? ಯಾವ ಥರದ ದಾಸತ್ವದಿಂದ ಗುಲಾಮಗಿರಿಯಿಂದ ಬಳಲುತ್ತಿದೆಯಾ? ಈ ಸ್ವಾಮಿಗೆ ಹೇಳು. ಅದರಿಂದ ವಿಮುಕ್ತಗೊಳಿಸ್ತಾರೆ, ನಿಜವಾದ ಸ್ವಾತಂತ್ರ್ಯ ಕೊಡುತ್ತಾರೆ. ಹಾಗೂ ಯಾವ ಥರದ ಕಷ್ಟ ಇದೆ, ಎಲ್ಲ ಕಷ್ಟಗಳಿಗೆ ಅವರು ಉತ್ತರವನ್ನು ಶಿಲುಬೆಯ ಮೇಲೆ ಕೊಟ್ಟಿದ್ದಾರೆ. ನಿನಗೆ ಎಂಥ ಕಷ್ಟವಿದೆ, ಎಂಥ ವರ ಬೇಕು, ಬೇಡಿಕೋ. ದಯಾಮಯ ತಂದೆ, ನಮ್ಮ ಏಕಮಾತ್ರ ಪುತ್ರ ಯೇಸು ಕ್ರಿಸ್ತನ ಈ ಭೂಲೋಕಕ್ಕೆ ನಮ್ಮೆಲ್ಲರ ಜೀವನದ ರಾಜನಾಗಿ ಕಳಿಸಿಕೊಟ್ಟಿದ್ದೀರಿ. ಈ ಸ್ವಾಮಿ, ನೀವು ಪ್ರವಚನ ಕೊಟ್ಟು ಪವಾಡವನ್ನು ಮಾಡಲಿಲ್ಲ. ಶಿಲುಬೆ ಮೇಲೆ ಸತ್ತು ನರಕ ಅದು ಯಾತನೆಯನ್ನು ಸಹಿಸಿ ನಮ್ಮೆಲ್ಲರ ಕಷ್ಟಗಳಿಗೆ ನೀವು ಉತ್ತರವನ್ನು ಕೊಟ್ಟಿದ್ದೀರಾ. ನಮ್ಮೆಲ್ಲ ಪ್ರಾರ್ಥನೆ ಸ್ವೀಕರಿಸಿ ನಮ್ಮ ಜೀವನದ ರಾಜನಾಗಿ ನೀವು ಒಡೆತನ ನಡೆಸಿ ನಿಮ್ಮೊಡನೆ ನಾವು ಈ ಜೀವನ ನಡೆದು ಒಂದಿನ ಸ್ವರ್ಗಲೋಕ ತಲುಪುವಂತೆ ಮಾಡಿರಿ. ಈ ಪ್ರಾರ್ಥನೆ ಯೇಸು ಕ್ರಿಸ್ತ ಮುಖಾಂತರ ಮಾಡುತ್ತೇವೆ. ಆಮೇನ್. ಕಾಣಿಕೆ ಅರ್ಪಿಸುವೆ ನಿನ್ನ ಚರಣಕ್ಕೆ, ಬಲಿ ಕಾಣಿಕೆ ಅರ್ಪಿಸುವೆ ನಿನ್ನ ಚರಣಕ್ಕೆ. ಸ್ವೀಕರಿಸು ನೀ ಅರಸು ಪವನ
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಈ ಬಲಿಯ ಕಾಣಿಕೆಯು ಸರ್ವಶಕ್ತ ದೇವರಿಗೆ ಒಪ್ಪಿಗೆಯಾಗುವಂತೆ ಪ್ರಾರ್ಥಿಸಿರಿ. ಕರ್ತರೇ, ಮಾನವನನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ನಿಮ್ಮ ಕುಮಾರ ಬಲಿಯನ್ನು ನಿಮಗೆ ಅರ್ಪಿಸುತ್ತೇವೆ. ಅವರೆಲ್ಲ ಜನಾಂಗಗಳಿಗೆ ಐಕ್ಯಮತ್ಯವನ್ನು ಶಾಂತಿಯನ್ನು ಅನುಗ್ರಹಿಸಲಿ. ನಮ್ಮ ಕರ್ತ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರ್ತರು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಕರ್ತರಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಕರ್ತರೇ, ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಲ್ಲ ಕಾಲಗಳಲ್ಲಿಯೂ ಎಲ್ಲ ಸ್ಥಳಗಳಲ್ಲಿಯೂ ನಮ್ಮ ಕರ್ತ ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆ ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ಯುಕ್ತವೂ ಹಿತಕರವೂ ಆಗಿದೆ. ನೀವು ನಿಮ್ಮ ಏಕೈಕ ಕುಮಾರರು ನಮ್ಮ ಕರ್ತರು ಆದ ಯೇಸು ಕ್ರಿಸ್ತರನ್ನು ಅನಂತ ಯಾಜಕರನ್ನಾಗಿಯೂ ಅಖಿಲ ವಿಶ್ವಾಸದ ಅರಸರನ್ನಾಗಿಯೂ ಪರಮಾನಂದ ತೈಲದಿಂದ ಅಭಿಷೇಕಿಸಿದಿರಿ. ಅವರು ಶಿಲುಬೆಯ ಪೀಠದ ಮೇಲೆ ಮಾನವ ಕುಲದ ರಕ್ಷಣಾ ರಹಸ್ಯವನ್ನು ನೆರವೇರಿಸುತ್ತಾ ತಮ್ಮನ್ನೇ ನಿಷ್ಕಳಂಕ ಹಾಗೂ ಶಾಂತಿದಾಯಕ ಬಲಿಯನ್ನಾಗಿ ಅರ್ಪಿಸಿದರು. ಸಕಲ ಸೃಷ್ಟಿಯನ್ನು ತಮ್ಮ ಆಧಿಪತ್ಯಕ್ಕೆ ಒಳಪಡಿಸಿ ನಿಮ್ಮ ಮಿತಿಯಿಲ್ಲದ ಮಹತ್ವಕ್ಕೆ ವಿಶ್ವವ್ಯಾಪ್ತಿಯಾದ ಅನಂತ ರಾಜ್ಯವನ್ನು ಒಪ್ಪಿಸಿದರು. ಈ ರಾಜ್ಯವು ಜೀವ ಮತ್ತು ಸತ್ಯದ ರಾಜ್ಯ, ನೀತಿ, ಪ್ರೀತಿ ಹಾಗೂ ಶಾಂತಿಯ ರಾಜ್ಯ. ಆದುದರಿಂದ ದೇವದೂತರೆಂದಿಗೂ ಪ್ರಧಾನ ದೂತರೆಂದಿಗೂ ಎಲ್ಲ ಸ್ವರ್ಗೀಯ ಸೈನ್ಯ ದಳಗಳೆಂದಿಗೂ ಸೇರಿ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ಹಾಡುವುದೇನೆಂದರೆ, ಪರಿಶುದ್ಧರು ಪರಿಶುದ್ಧರು ಸೇನೆಗಳ ದೇವರಾದ ಕರ್ತರು ಪರಿಶುದ್ಧರು. ಕರ್ತರು ಪರಿಶುದ್ಧರು. ಮರಗಳು ನಿಮ್ಮ ಮಹಿಮೆಯಿಂದ ತುಂಬಿ ಬೆಳಗುತ್ತಿವೆ. ಮಹೋನ್ನತದಲ್ಲಿ ಹೋಸಾನ ಹೋಸಾನ. ಕರ್ತನ ನಾಮದಲ್ಲಿ ಬರುವವರು ಆಶೀರ್ವದಿತರು. ಮಹೋನ್ನತದಲ್ಲಿ ಹೋಸಾನ 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 ಹೋಸಾನ. ಪರಮ ತಂದೆ, ನೀವು ನಿಜವಾಗಿಯೂ ಪರಿಶುದ್ಧರು. ನೀವು ಉಂಟು ಮಾಡಿದ ಸರ್ವ ಸೃಷ್ಟಿಯು ನಿಮ್ಮನ್ನು ಸ್ತುತಿಸುವುದಕ್ಕೆ ಯುಕ್ತವಾಗಿದೆ. ನಿಮ್ಮ ಕುಮಾರ ನಮ್ಮ ಕರ್ತ ಯೇಸು ಕ್ರಿಸ್ತರ ಮುಖಾಂತರ ಸಕಲವನ್ನು ಪವಿತ್ರಾತ್ಮರ ಕ್ರಿಯಾಶಕ್ತಿಯಿಂದ ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮಗೆ ನಿರ್ಮಲ ಕಾಣಿಕೆಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವೂ ಒಟ್ಟುಗೂಡಿಸುತ್ತೀರಿ. ಆದ್ದರಿಂದ ತಂದೆಯೇ, ನಿಮಗೆ ಸಮರ್ಪಿಸಲು ನಾವು ತಂದಿರುವ ಈ ಕಾಣಿಕೆಗಳನ್ನು ನಿಮ್ಮ ಪವಿತ್ರಾತ್ಮನ ಶಕ್ತಿಯಿಂದ ಪಾವನಗೊಳಿಸಿರಿ. ಇವು ನಿಮ್ಮ ಕುಮಾರರು ನಮ್ಮ ಕರ್ತರು ಆಗಿರುವ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರ ಕಟ್ಟಳೆಯಂತೆ ಈ ಪರಮ ರಹಸ್ಯವನ್ನು ಆಚರಿಸುತ್ತಾ ನಾವು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ತಮ್ಮನ್ನು ಪರಾಧೀನ ಮಾಡಲಾದ ರಾತ್ರಿ
ಅವರು ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಭುಜಿಸಿರಿ, ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆ ಭೋಜನದ ಕೊನೆಯಲ್ಲಿ ಪವಿತ್ರ ಪಾನ ಮಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಆಶೀರ್ವದಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಪಾನ ಮಾಡಿರಿ, ಈ ಪಾತ್ರೆಯಲ್ಲಿರುವುದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತ, ಇದು ನಿಮ್ಮ ಹಾಗೂ ಎಲ್ಲ ಮಾನವರ ಪಾಪ ಪರಿಹಾರಕ್ಕಾಗಿ ಸುರಿಸಲಾಗುವುದು, ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಇದು ವಿಶ್ವಾಸದ ಪರಮ ರಹಸ್ಯ. ಆದ್ದರಿಂದ ತಂದೆ, ನಮ್ಮ ರಕ್ಷಣೆಗಾಗಿ ನಿಮ್ಮ ಕುಮಾರರು ಅನುಭವಿಸಿದ ಯಾತನೆಯನ್ನು, ಅವರ ಮಹಿಮಾಭರಿತ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣವನ್ನು ಸ್ಮರಿಸುತ್ತೇವೆ. ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತಿರುವ ನಾವು ಈ ಜೀವಂತ ಹಾಗೂ ಪವಿತ್ರ ಬಲಿಯನ್ನು ನಿಮಗೆ ಕೃತಜ್ಞತಾರ್ಥವಾಗಿ ಅರ್ಪಿಸುತ್ತೇವೆ. ತಂದೆ, ಕ್ರಿಸ್ತರ ಬಲಿದಾನದಿಂದ ನೀವು ಸಂತೃಪ್ತರಾದಿರಿ. ಕ್ರಿಸ್ತರ ಅದೇ ಬಲಿಯನ್ನು ಸಾಕ್ಷಾತ್ಕರಿಸುವ ಧರ್ಮಸಭೆಯ ಕಾಣಿಕೆಯನ್ನು ದಯೆಯಿಂದ ಈಕ್ಷಿಸಿರಿ. ನಿಮ್ಮ ಕುಮಾರರ ಶರೀರ ಮತ್ತು ರಕ್ತದಿಂದ ಪೋಷಿತರಾಗುವ ನಾವು ಅವರ ಪವಿತ್ರಾತ್ಮ ಭರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಮನಸ್ಸು ಉಳ್ಳವರಾಗಿರುವಂತೆ ಅನುಗ್ರಹಿಸಿರಿ. ಇವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ಅತಿ ಪೂಜ್ಯ ಕನ್ನಿಕೆಯಾದ ದೇವಮಾತೆ ಮರಿಯಮ್ಮನವರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ರಕ್ತ ಸಾಕ್ಷಿಗಳೊಂದಿಗೂ, ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯಾನಂದಕ್ಕೆ ನಾವು ಬಾಧ್ಯಸ್ಥರಾಗುವಂತೆ ಮಾಡಲಿ. ಇವರ ನಿರಂತರ ಪ್ರಾರ್ಥನೆಯ ಮೂಲಕ ನಾವು ನಿಮ್ಮ ಆಶ್ರಯದಲ್ಲಿ ಭರವಸೆ ಇಟ್ಟಿದ್ದೇವೆ. ತಂದೆಯೇ, ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ಈ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲಿ. ಭೂಲೋಕದಲ್ಲಿ ಯಾತ್ರಾಸ್ಥಿತಿಯಲ್ಲಿರುವ ನಿಮ್ಮ ಧರ್ಮಸಭೆಯನ್ನು ದೃಢಪಡಿಸಿರಿ. ನಿಮ್ಮ ಸೇವಕರಾದ ನಮ್ಮ ಜಗದ್ಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಬರ್ನಾರ್ಡ್ ಅವರೊಂದಿಗೂ, ಸಕಲ ಗುರುಗಳೊಂದಿಗೂ, ನೀವು ಗಳಿಸಿದ ಸಕಲ ಜನರೊಂದಿಗೂ ಪ್ರೀತಿ ವಿಶ್ವಾಸದಲ್ಲಿ ಅದನ್ನು ಸ್ಥಿರಗೊಳಿಸಿರಿ. ದಯಾಮಯ ತಂದೆಯೇ, ನಿಮ್ಮ ಚಿತ್ತದ ಪ್ರಕಾರ ಇಲ್ಲಿ ನೆರೆದಿರುವ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ದಯೆಯಿಂದ ಆಲಿಸಿರಿ. ವಿಶ್ವದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ಮೃತರಾದ ನಮ್ಮ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚುಗೆ ಆಗುವಂತೆ ಬಾಳಿ ಇಹಲೋಕದಿಂದ ತೆರಳಿರುವ ಎಲ್ಲರನ್ನು ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ನಮ್ಮ ಕರ್ತಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯಿಂದ ಸದಾ ತೃಪ್ತಿ ಹೊಂದಲು
ನಾವೂ ಸಹ ಅಲ್ಲಿಗೆ ಬರುವೆವೆಂದು ನಂಬುತ್ತೇವೆ. ಇವರ ಮುಖಾಂತರವೇ ನೀವು ಲೋಕಕ್ಕೆ ಸಕಲವನ್ನು ದಯಪಾಲಿಸುತ್ತೀರಿ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸೌರ ಗೌರವ ಮಹಿಮೆಯು ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಕ್ರಿಸ್ತರಾಜನು ನಮ್ಮ ಜೀವನದ ಅರಸನಾಗಿ ಸ್ವೀಕರಿಸುವಾಗ ನಿಜವಾದ ಸ್ವಾತಂತ್ರ್ಯ ಮತ್ತು ಎಲ್ಲ ಕಷ್ಟಗಳಿಗೆ ನಮಗೆ ಅರ್ಥ ಸಿಗುತ್ತೆ. ಆ ವಿಶ್ವಾಸದಿಂದ ಯೇಸು ಕಲಿಸ ಪ್ರಾರ್ಥನೆಯನ್ನು ಈಗ ಹಾಡೋಣ. ಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆಂದೆಂದು ಸ್ತೋತ್ರವಾಗಲಿ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆಂದೆಂದು ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಪರದಲ್ಲಿ ನೆರವೇರುವಂತೆ ಭೂಲೋಕದಲ್ಲಿಯೂ ನೆರವೇರಲಿ. ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಪರದಲ್ಲಿ ನೆರವೇರುವಂತೆ ಭೂಲೋಕದಲ್ಲಿಯೂ ನೆರವೇರಲಿ. ಅನುದಿನದ ಆಹಾರವನ್ನು ನಮಗಿಂದು ನೀಡು ತಂದೆ. ನಮಗೆ ತಪ್ಪು ಮಾಡಿದವರ ನಾವು ಕ್ಷಮಿಸುವಂತೆ ನಮ್ಮ ಪಾಪ ಕ್ಷಮಿಸಿರಿ. ಶೋಧನೆಯೊಳಗೆ ಬೀಳಿಸದಂತೆ ಕೇಳಿನಿಂದ ರಕ್ಷಿಸಿರಿ. ಕೇಳಿನಿಂದ ರಕ್ಷಿಸಿರಿ. ಕರ್ತರೇ, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಿಮ್ಮ ಕರುಣೆಯ ನೆರವನ್ನು ಪಡೆದು ಪಾಪದಿಂದ ಸದಾ ಬಿಡುಗಡೆಯಾಗಿ ಎಲ್ಲ ಉಪದ್ರವಗಳಿಂದ ನಾವು ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನಕದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಮೋಕ್ಷಾನಂದನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ರಾಜ್ಯಭಾರವು ಅಧಿಕಾರ ಮಹಿಮೆ ಯುಗ ಯುಗಕ್ಕೂ ನಿಮ್ಮದೇ. ರಾಜ್ಯಭಾರವು ಅಧಿಕಾರ ಮಹಿಮೆ ಯುಗ ಯುಗಕ್ಕೂ ನಿಮ್ಮದೇ. ಯುಗ ಯುಗಕ್ಕೂ ನಿಮ್ಮದೇ. ಕರ್ತ ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತಗರೇ, ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪವನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯವನ್ನು ದಯಪಾಲಿಸಿರಿ. ಯುಗಾಂತರಿಗೂ ಜೀವಿಸುವಾಳುವ ಕರ್ತರೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರ್ತರ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ. ನಿಮ್ಮೊಡನೆಯೂ ಇರಲಿ. ಪ್ರೀತಿಯ ಸಹೋದರ ಸಹೋದರಿಯರೇ,
ಕ್ರಿಸ್ತು ರಾಜರ ಶಾಂತಿಯನ್ನು ಪರಸ್ಪರ ಕೋರಿಕೊಳ್ಳೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ಶಾಂತಿ ನೀಡೆ ಮಾಗೆ, ಶಾಂತಿ ನೀಡೆ ಮಾಗೆ, ಶಾಂತಿ ನೀಡೆ ಮಾಗೆ, ಶಾಂತಿ ನೀಡೆ ಮಾಗೆ. ಇಗೋ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ಇವರೇ ನಮ್ಮ ಜೀವನದ ಅರಸರು, ರಾಜರಾಗಿ ನಮ್ಮ ಜೀವನಕ್ಕೆ ಅರ್ಥವನ್ನು, ಕಷ್ಟಗಳಿಗೆ ಎಲ್ಲ ಪರಿಹಾರಗಳನ್ನು ಕೊಡುವಂಥ ರಾಜ. ಇವರ ಪಾಸ್ಕ ಭೋಜನಕ್ಕೆ ಆಹ್ವಾನಿತರು ನಾವು ಭಾಗ್ಯವಂತರು. ಇದೇ ತಮ್ಮನ್ನು ಸ್ವೀಕರಿಸಲು ನಾನು ಪಾತ್ರನಲ್ಲ, ಆತ ಒಂದೇ ಮಾತು ನುಡಿಯಿರಿ, ನಾನು ಸ್ವಸ್ಥನಾಗುವೆನು. ದೇವರ ಕ್ರಿಸ್ತರ ಶರೀರ ಮತ್ತು ನಮ್ಮ ರಕ್ತನ ಕೈಯಲ್ಲಿ ಆಮೆನ್. ಮನದಿ ನೆನೆದು ಕರೆಯ ಬಂದೆ ಹೊಡಲಗೂಡಿಗೆ ಬಾ, ಹಸಿದ ಭಾವಕ್ಕೆ ಬೆರೆಸು ಜೀವ ಒಡೆಯ ನೀನಿಂದು, ಒಡೆಯ ನೀನಿಂದು. ಮನದಿ ನೆನೆದು ಕರೆಯ ಬಂದೆ ಒಡಲಗೂಡಿಗೆ ಬಾ, ಹಸಿದ ಭಾವಕ್ಕೆ ಬೆರೆಸು ಜೀವ ಒಡೆಯ ನೀನೆಂದು, ಒಡೆಯ ನೀನೆಂದು. ದೇಹದ ದೇಹದ ಬೋಧ ದಾಸನಾಗಿ ದೇಹದಾಹಕ್ಕೆ ಇಹದ ಭೋಗಕ್ಕೆ ದಾಸನಾಗಿಹೆನಾ. ಜಗದ ಸೊಬಗೆ ದಿನವು ಹರಸಿ ನಿನ್ನ ಮರೆತಿಹೆನಾ. ಜಗದ ಸೊಬಗೆ ದಿನವು ಹರಿಸಿ ನಿನ್ನ ಮರೆತಿಹೆನಾ. ಹೃದಯ ಮಂದಿರದಲ್ಲಿ ನೆಲೆಸಿ ನನ್ನ ನಡೆಸಲು ಬಾ, ಹೃದಯ ಮಂದಿರದಲ್ಲಿ ನೆಲೆಸಿ ನನ್ನ ನಡೆಸಲು ಬಾ. ಬೆಳಕು
ದುಃಖ ಹರಸಲು ಬಾ. ಆತ್ಮದೇಗುಲದಲ್ಲಿ ಜನಿಸಿ ಬದುಕ ಹರಸಲು ಬಾ. ಪ್ರೀತಿ ಪ್ರೇಮ ತಾಳ್ಮೆ ಸಹನೆ ಕ್ಷಮೆಯು ನೀನೇ ಬಾ. ಪ್ರೀತಿ ಪ್ರೇಮ ತಾಳ್ಮೆ ಸಹನೆ ಕ್ಷಮೆಯು ನೀನೇ ಬಾ. ಓಡಲ ಶುದ್ಧಿಗೆ ಬಾ. ಒಡಲ ಶುದ್ಧಿಗೆ ಬಾ. ಮನದಿ ನೆನೆದು ಕರೆಯ ಬಂದೆ ಒಡಲ ಗೂಡಿಗೆ ಬಾ. ಹಸಿದ ಭಾವಕ್ಕೆ ಬೆರೆಸು ಜೀವ ಒಡೆಯ ನೀನಿಂದು. ಒಡೆಯ ನೀನಿಂದು. ಮನದಿ ನೆನೆದು ಕರೆಯ ಬಂದೆ ಒಡಲ ಗೂಡಿಗೆ ಬಾ. ಹಸಿದ ಭಾವಕ್ಕೆ ಬೆರೆಸು ಜೀವ ಒಡೆಯ ನೀನೆಂದು. ಒಡೆಯ ನೀನೆಂದು. ವಂದನೆ ಸ್ವಾಮಿ ಬನವೇಶ್ವರನ ಮುಂದೆ ಬಂದು ಕೂರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಅವರು ನಮಗೆ ಈ ಹಬ್ಬವನ್ನು ಪ್ರಾರಂಭ ಮಾಡಿಕೊಟ್ರು. ಧ್ವಜಾರೋಹಣ ಮಾಡಿದರು, ಬಲಿಪೂಜೆ ಕೊಟ್ಟರು, ಪ್ರಬೋಧನೆ ಕೊಟ್ಟರು. ಈಗ ಅವರೇ ಮುಕ್ತಾಯಗೊಳಿಸ್ತಾ ಇದ್ದಾರೆ ಈ ಹಬ್ಬವನ್ನು. ಆದ್ದರಿಂದ ಅವರಿಗೆ ನನ್ನ ಮತ್ತು ನಿಮ್ಮ ವಂದನೆಗಳನ್ನು ಮತ್ತು ಧರ್ಮ ಕೇಂದ್ರದ ಪರವಾಗಿ ಸ್ವಾಮಿ ಕೂತ್ಕೊಂಡ್ಬಿಡಿ, ನಿಂತ್ಕೊಂಡಿದ್ರೆ ವಂದನೆಯನ್ನು ಸಲ್ಲಿಸುತ್ತೇನೆ. ಯಾವಾಗಲೂ ತಯಾರಾಗಿದ್ದಾರೆ. 1 ಗಂಟೆ ರಾತ್ರಿ ಕರಿ, 12 ಗಂಟೆ ರಾತ್ರಿ ಕರಿ, ನಾನು ತಯಾರಾಗಿರ್ತೇನೆ ಅಂತ. ಯಾರು ಬರ್ತಾರೆ ನಮ್ಮ ಪೂಜೆಗೆ? ಯಾವಾಗ ಅವ್ರು ಬಂದರೆ ಯಾರು ಬರೋಲ್ಲ. ಸೊ ಥ್ಯಾಂಕ್ ಯು ವೆರಿ ಮಚ್ ಸ್ವಾಮಿ. ನೀವು ಬಲಿಪೂಜೆ ಕೊಟ್ಟು ಒಳ್ಳೆಯ ಪ್ರಬೋಧನೆ ಮಾಡಿದ್ದಕ್ಕಾಗಿ ನಿಮಗೆ ಈ ನಮ್ಮ ಮಕ್ಕಳ ಪರವಾಗಿ, ನಮ್ಮ ಧರ್ಮ ಕೇಂದ್ರದ ಜನರ ಪರವಾಗಿ ನಿಮಗೆ ನನ್ನ ಗೌರವವನ್ನು ಸಲ್ಲಿಸ್ತಾ ಇದ್ದೇನೆ. ರಾಜಪ್ಪ ಅವರು ಶಾಲನ್ನು ಓದಿಸ್ತಾ ಇದ್ದಾರೆ. ಆಲ್ಬರ್ಟ್ ಅವರು ಹೂಗೊಂಚನ್ನು ಕೊಡ್ತಾ ಇದ್ದಾರೆ. ಕರ್ತರೇ, ಅಮರ ಜೀವವನ್ನು ಆಹಾರವನ್ನು ಸ್ವೀಕರಿಸಿದ್ದೇವೆ. ಕ್ರಿಸ್ತ ರಾಜರ ಆಜ್ಞೆಗಳಿಗೆ ವಿಧೇಯರಾಗಿರುವ ನಾವು ಸ್ವರ್ಗೀಯ ರಾಜ್ಯದಲ್ಲಿ ಅವರೊಂದಿಗೆ ಸದಾ ಕಾಲವನ್ನು ಜೀವಿಸುವಂತೆ ಕರುಣಿಸಿರಿ. ನಮ್ಮ ಕರ್ತ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಶೀರ್ವಾದ ತೆಗೆದುಕೊಳ್ಳುವ ಮೊದಲು ನಾನು ಇಲ್ಲಿ ಮೇಲಿದ್ದ ಫಾದರ್ ಆಂಟನಿ ರಾಜ್, ಫಾದರ್ ಜಾನ್ ಅಬ್ರಾಮ್, ಫಾದರ್ ಕುಮಾರೆ, ಹಾಗೆ ಡೀಕನ್ ಬ್ರದರ್ ಲಾರೆನ್ಸ್ ಅವರ ವತಿಯಿಂದ ಫಾದರ್ ಬರ್ನಾರ್ಡ್ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರೆ, ಎಷ್ಟೊಂದು ತಂದೆಯವರು ಮಕ್ಕಳಲ್ಲಿ ಮಾತಾಡೋಂತೆ ಕಾಣಿಸುತ್ತೆ ನನಗೆ. ಅವರು ಅನೌನ್ಸ್ ಮಾಡುವಾಗ ಹೇಗೆ ಪ್ರೀತಿಯಿಂದ ಅಪ್ಪ ಮಕ್ಕಳಿಗೆ ಮಾತಾಡ್ತಾರೆ, ಹಾಗೆ ಅಷ್ಟೊಂದು ಸೌಹಾರ್ದ, ಅಷ್ಟೊಂದು ಸಂಬಂಧ ನಿಮ್ಮ ಬಿಟ್ಕೊಂಡಾರೆ. ನಿಮ್ಮೆಲ್ಲ ಪ್ರಾರ್ಥನೆ ಬಗ್ಗೆ ಹಾಗೆ ಅವರಿಗೆ, ನಿಮಗೆಲ್ಲರಿಗೂ ಸಿಸ್ಟರ್ಸ್ಗೆ, ನಿಮ್ಮೆಲ್ಲರಿಗೂ ನಾವು ಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ. ಎಲ್ಲದನ್ನು ಚೆನ್ನಾಗಿ ಮಾಡಿದ್ದೀರಾ. ಲಿಟರ್ಜಿ, ವಾಚನಗಳು, ಗಾಯನಗಳು, ಯಾರೊಬ್ಬರು ಮೊಬೈಲಲ್ಲಿ ಮಾತಾಡೋದು ನಾನು ನೋಡಲಿಲ್ಲ, ಯಾರೊಬ್ಬರು ತೂಕಡಿಸೋದು ನಾನು ನೋಡಲಿಲ್ಲ, ಯಾರೊಬ್ಬರದ್ದು ಆಕಳಿಸೋದು ನೋಡಲಿಲ್ಲ. ಎಲ್ಲರೂ ಎಷ್ಟೊಂದು ಮುತುವರ್ಜಿಯಿಂದ ನಿಂತುಕೊಂಡವರು ಇಡೀ ಪೂಜೆಯಲ್ಲಿ 1.5 ತಾಸು ನಿಂತುಕೊಂಡಿದ್ದೀರಾ, ಸುಂದರವಾಗಿ ಭಾಗವಹಿಸಿದ್ದೀರಾ. ತುಂಬ ತುಂಬ ಧನ್ಯವಾದಗಳು. ನಿಮಗೆ ಹಬ್ಬದ ಶುಭ ಕೋರುವಾಗ ನಿಮಗಾಗಿ ನನ್ನ ಕೈಯಲ್ಲಿ ಈ ಸ್ವಾಮಿ ಹಿಡಿದುಕೊಳ್ಳುವಾಗ ಪ್ರಾರ್ಥಿಸಿದ್ದೇನೆ. ಅದೊಂದು ವಿಶೇಷ ಸಂದರ್ಭ. ನನಗೆ ಪಾಪಿಯಾದ ನನಗೆ ದೇವರು ಕೊಟ್ಟಿದ್ದಾರೆ. ಈ ಅಭ್ಯಂಗಿಸ ಕೈಗಳಲ್ಲಿ ಒಂದು ಪವಾಡವಾಗುತ್ತೆ. ಆ ರೊಟ್ಟಿಯು ಯೇಸುವಿನ ಶರೀರವಾಗಿ ಬದಲಾಗುತ್ತೆ. ಆಗ ಪ್ರಾರ್ಥನೆ ಮಾಡುವಾಗ ಸಿಗೋದಿಲ್ವಾ? ಸಿಗುತ್ತಾ ಇಲ್ವಾ? ಅಯ್ಯೋ, ನಿಮ್ಮ ಸ್ವಲ್ಪ ಡೌಟು ಹಿಂಗೆ ನೋಡ್ತೀರ. ಗ್ಯಾರಂಟಿ ಸಿಗುತ್ತಾ?
ಗ್ಯಾರಂಟಿಯ ನಿಮಗೆ ಎಲ್ರಿಗಾಗಿ ನಾವು ಪ್ರಾರ್ಥಿಸಿದ್ದೇವೆ. ಪುನೊಮ್ಮೆ ನಿಮಗೆಲ್ರಿಗೂ ಈ ಕ್ರಿಸ್ತರಾಜರು ಅರಸರಾಗಲಿ, ನಿಮ್ಮ ಜೀವನದ ಅವರಿಗೆ ಅದರ ಸ್ವಾತಂತ್ರ್ಯ, ಜೀವನದ ಅರ್ಥ ಸಿಗಲಿ. ಹಾಗೆ ಎಲ್ಲ ಸಂಕಟ, ಕಷ್ಟಗಳಿಗೆ, ಸಮಸ್ಯೆಗಳಿಗೆ ಅವರೇ ಪರಿಹಾರ ಕೊಡಲೆಂದು ನಾವು ಪ್ರಾರ್ಥಿಸಿದ್ದೇವೆ. ನಿಮಗೆಲ್ರಿಗೂ ಪುನೊಮ್ಮೆ ಹ್ಯಾಪಿ ಫೀಸ್ಟ್. ಜೋರಾಗಿ ಈ ಹಬ್ಬ ಜೋರಾಗಿ ಚಪ್ಪಳದಲ್ಲಿ ಸಂತೋಷ ನೋಡ ಎಲ್ರಿಗೂ, ಒಬ್ಬರಿಗೊಬ್ಬರಿಗೆ ಎಲ್ರಿಗೂ ಜೋರಾಗಿ. ಅಯ್ಯ ಹಿಂಗೆ ಮಾಡ್ತಾರೆ, ಜೋರಾಗಿ ಹಿಂಗೆ ಮಾಡ್ತಾರೆ. ವೆರಿ ಗುಡ್. ತಲೆ ಬಾಗಿ ದೇವರ ಆಶೀರ್ವಾದವನ್ನು ಸ್ವೀಕರಿಸೋಣ. ಕರ್ತರು ನಿಮ್ಮೊಡನೆ ಇರಲಿ. ಶಾಂತಿದಾತರಾದ ದೇವರು ನಿಮ್ಮನ್ನು ಆಶೀರ್ವದಿಸಿ ಜೀವಮಾನ ಕಾಲದಲ್ಲಿ ನಿಮ್ಮನೆಗೆ ಸಮಾಧಾನವೀಯಲಿ. ದೇವರು ನಿಮ್ಮನ್ನು ಸಕಲ ತೊಂದರೆ ತೊಡಕುಗಳಿಂದ ಬಿಡುಗಡೆ ಮಾಡಿ ಸುರಕ್ಷಿತವಾದ ಶಾಂತಿಯ ಪಥದಲ್ಲಿ ನಿಮ್ಮನ್ನು ನಡೆಸಲಿ. ದೇವರು ನಿಮ್ಮ ಹೃದಯಗಳನ್ನು ವಿಶ್ವಾಸ, ನಂಬಿಕೆ, ಪ್ರೀತಿ ಇವುಗಳಿಂದ ತುಂಬಿಸಿ ನಿಮ್ಮ ಬಾಳಿನ ಸಕಲ ಸತ್ಕಾರ್ಯಗಳೊಂದಿಗೆ ನಿಮ್ಮನ್ನು ಅನಂತ ಸೌಭಾಗ್ಯಕ್ಕೆ ಕರೆದೊಯ್ಯಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ್ತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ಮತ್ತು ಪ್ರೀತಿ ಸದಾ ನಿಮ್ಮ ಇರಲಿ.